ನಾನ್ ಕನ್ನಡದಾಗ ಚಲೋ ಬರೆಯೋದಲ್ಲ ತಮ್ಮ, ಬರೆಯಾಕ ಕನ್ನಡನ ಚಲೋ ಐತಿ ಅಂತ. ಹಂಗೆ ಕನ್ನಡ ಯಾರು ಮಾತಾಡಿದ್ರು ಚಂದ. ಈ ಭಾಷೆ ಮೇಲಿನ ಪ್ರೀತಿ ಯಾವಾಗ ಶುರು ಆಯ್ತು? ನಾನು ಮೊದಲು ನೋಡ್ದಿದ್ದು ಅಮ್ಮ ಕಲಿಸಿದ್ದು ಎಲ್ಲನೂ ನನಗೆ ಕನ್ನಡನೇ. ಮನಸ್ಸಿಡಿದು ಹೋಳಾಗುತ್ತಿರುವ ವೇಳೆ, ಕನಸುಗಳ ಗುಳ್ಳೆಗಳು ಒಡೆದೊಡೆದು ಬೀಳೆ, ಜನುಮದಿ ರಿಂಗಣದಿ ಕಾಲುಗಳು ಸೋಲೆ, ನಿನಗೆ ನೀನೇ ಗೆಳೆಯ ನಿನಗೆ ನೀನೆ, ಚಲುವಿಕೆಯ ಹುಚ್ಚೊಳೆದೆ ಕೊಚ್ಚಿ ಹೋಗುತ್ತೀರೆ, ಒಲವು ವಿರಹದ ಬೆಂಕಿಯಲ್ಲಿ ಬೇಯುತ್ತೀರೆ, ಗೆಳೆತನದಿ ಹುಳಿ ಬಂದು ಹೆಪ್ಪುಗಟ್ಟುತ್ತೀರೆ, ನಿನಗೆ ನೀನೇ ಗೆಳೆಯ ನಿನಗೆ ನೀನೆ ಅಂತ. 1000ಕ್ಕಿಂತ ಹೆಚ್ಚಾಗಿ ಇಂಟರ್ವ್ಯೂಸ್ ಮಾಡಿದ್ದೀರಾ, 1000ಕ್ಕಿಂತ ಹೆಚ್ಚಾಗಿ ಈವೆಂಟ್ಸ್ಗಳನ್ನು ಹೋಸ್ಟ್ ಮಾಡಿದ್ದೀರಾ. ನಾನು ಇವತ್ತಿಗೆ ಇಷ್ಟು ಮುಂದೆ ಬರೋ ಕಾರಣನೇ ನನಗೆ ಭಾಷೆಯ ಸ್ಪಷ್ಟತೆ ಏನಿದೆ ಅದರಿಂದನೇ ಇಲ್ಲಿ ತನಕ ನನಗೆ ಬರೋದಕ್ಕೆ ಸಾಧ್ಯ ಆಗಿದ್ದು. ಬೆಂಗಳೂರು ಬಂದ ನನಗೆ ಅವಕಾಶಗಳೇ ಇಲ್ಲ, ನಾನು ಆ್ಯಂಕರೇ ಅಲ್ಲ, ನಾನು ಯಾರು ಕನ್ಸಿಡರೇ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬನ ಮೇಲೆ ಅಕಾರಣ ಪ್ರೀತಿ ಇರುತ್ತಂತೆ, ಇಲ್ಲ ಅಕಾರಣ ದ್ವೇಷ ಇರುತ್ತಂತೆ. ನೀವು ಅಕಾರಣ ಪ್ರೀತಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಒಂದು 50,000 ಫಾಲೋವರ್ಸ್ ಇರ್ತಾರಂತ ಅಂದ್ಕೊಳ್ಳಿ. ಪಾಪ ಅವರೊಂದು 5 ಲಕ್ಷನ ದುಡಿಲಿ ಬಿಡಿ, ನನಗೇನು ಬೇಜಾರಿಲ್ಲ. ಅವ್ರಿಗೆ ಹೆಂಗೆ ಅಂದರೆ ಹಿಂಗೆ ಓಡಾಡ್ತಿರ್ತಾರೆ. ನೀವು ಹೀರೋಗಳನ್ನ ಮಾತಾಡಿಸ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರ್ತಾರಲ್ಲ ಅವ್ರು ಮಾತಾಡ್ಸೋಕ್ಕಾಗೋದಿಲ್ಲ. ಇವಾಗ ನಮ್ಮ ಊರ ಕಡೆ ಹೇಳ್ತಾರಲ್ಲ, 10 ಹೆತ್ತವ್ರಿಗೆ 1 ಹೆತ್ತವಳು ಬಂದು ಹೇಳಿದ್ಲು ಅಂತ ಹೇಳಿ. ತಮ್ಮ ಪ್ಲೇಟಲ್ಲೇ ಹೆಗ್ಣ ಬಿದ್ದಿರುತ್ತೆ, ಪಕ್ಕದ ಪ್ಲೇಟಲ್ಲಿ ನೊಣ ಬಿದ್ದಿದೆ ಅಂತ ತೋರಿಸ್ತಾರೆ. ಹಡ್ದಿ ಗಂಡ್ಸು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಘನ ಮಾತು ಪಾಡ್ಕಾಸ್ಟ್ ಆ್ಯಂಡ್ ನಾನು ಮೇಘನಾ. ನಾವು ಈ ಘನ ಮಾತು ಪಾಡ್ಕಾಸ್ಟ್ನ ರೆಕಾರ್ಡ್ ಮಾಡ್ತಾ ಇರೋದು ನಾಗರಬಾವಿ ಹತ್ರ, ರಿಂಗ್ ರೋಡ್ ಹತ್ರ ಇರೋ ಕ್ಲಾಸಿಕ್ ಸ್ಟುಡಿಯೋನಲ್ಲಿ. ಈ ಸ್ಟುಡಿಯೋನಲ್ಲಿ ಸಾಕಷ್ಟು ಬ್ಯಾಕ್ ಡ್ರಾಪ್ಗಳಿದೆ, ತುಂಬ ಹೆಲ್ಪ್ ಆಗಿದೆ. ಎಲ್ಲ ಟೆಕ್ನಿಕಲ್ ಪಾರ್ಟ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಇಕ್ವಿಪ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಪಾಡ್ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟುಡಿಯೋಗೆ ವಿಸಿಟ್ ಮಾಡಿ. ಸೊ ಇವತ್ತಿನ ನಮ್ಮ ಗೆಸ್ಟ್ ಆ್ಯಂಕರ್, TV ಹೋಸ್ಟ್, MC ಅಷ್ಟೇ ಅಲ್ಲ, ಕಾಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಇವರನ್ನು ಸಕಲ ಕಲಾ ವಲ್ಲಭೆ ಅಂತ ಹೇಳಿದ್ರೆ ಏನೂ ತಪ್ಪಾಗಲ್ಲ. ಸೊ ತಡ ಮಾಡೋದು ಬೇಡ, ಬನ್ನಿ ಮಾತಾಡ್ಸೋಣ ಆ್ಯಂಕರ್ ಸ್ನೇಹ ಅವರನ್ನು. ಹಾಯ್ ಸ್ನೇಹ ಅವರೇ. ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಘನಾ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾವಾಗಲೂ ಹೋಸ್ಟ್ ಆಗಿ ಈ ಕಡೆ ಕೂತ್ಕೊಳ್ತಾ ಇದ್ದೀನಿ. ಹೌದು. ಇವಾಗ ಅಲ್ಲಿ ಕೂತ್ಕೊಂಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಅದೇ ಒಳಗಡೆ ಎಲ್ಲ ಫುಲ್ ಕುಕ್ ಮಾಡ್ತಾ ಇರ್ತಿದ್ದೆ, ಏನು ಹೇಳೋದು ಇಂಟ್ರಡಕ್ಷನ್ ಅಂತ ಹೇಳಿ. ಆ್ಯಂಡ್ ತುಂಬ ಖುಷಿ ಅಂದರೆ ನಂಗೆ ಈ ಪಾಡ್ಕಾಸ್ಟ್ ಹೆಸರು, ಯಾಕೆಂದರೆ ನಮ್ಮ ಕಂಟೆಂಟ್ ವೈರಲ್ ಆಗೋಕ್ಕೆ ಪ್ರಾರಂಭ ಆದಮೇಲೆ ನಾನು ಎಲ್ರಿಗೂ ಘನಾಗಿದ್ದೀರಾ ಅಂತ ಕೇಳ್ತಾ ಇದ್ದೆ. ಘನ ನಮ್ಗೆ ಅವಾಗ ಸ್ಟೇಟ್ಸ್ ಆಫ್ ಮ್ಯಾಟ್ರ್ ಏನಂದ್ರೆ ಘನ, ದ್ರವ, ಅನಿಲ ಅನ್ನೋದು. ಆಮೇಲೆ ಘನ ಅಂದರೆ ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ ಘನಗಿದ್ದೀರಾ ಅಂತ. ನಿಮ್ಮ ಪಾಡ್ಕಾಸ್ಟಲ್ಲಿ ಘನ ಅಂದರೆ ಶ್ರೇಷ್ಠ, ಪ್ರಸಿದ್ಧ ಅನ್ನೋ ಥರ. ಘನ ಅಂದರೆ ಯೂಶಲಿ ಸಾಲಿಡ್ ಅಂತ, ಸಾಲಿಡ್, ಸಮಥಿಂಗ್ ತೂಕವಾದದ್ದು. ಆ್ಯಕ್ಚುಲಿ ಘನ ಅಂತ ಹೇಳಿದ್ರೆ ಹಲವು ಇದೆ ಬರ್ತದೆ, ನೌನ್ಸ್, ಪ್ರೊನೌನ್ಸ್ ನಾವೇನು ಹೇಳ್ತೀವಿ ಅದ್ರ ಪ್ರಕಾರ ಶ್ರೇಷ್ಠವಾದದ್ದು, ಪ್ರಸಿದ್ಧವಾಗಿರುವಂತಹ ವ್ಯಕ್ತಿತ್ವಕ್ಕೂ ಘನ ವ್ಯಕ್ತಿತ್ವ. ನಾವು ಸಿದ್ದರಾಮಯ್ಯ ಅವ್ರನ್ನ ಬರ್ಮಾಡ್ಕೊಳ್ಬೇಕಾದ್ರೆ ಅಥವಾ ಯಾರು ಪೊಲಿಟಿಷಿಯನ್ ಬರ್ಮಾಡ್ಕೊಳ್ಬೇಕಾದ್ರೆ ಏನು ಹೇಳಿ, ಘನತವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಅಂತ. ನಾನು ಯಾವ್ದು ಕೇಳಿಸ್ಕೊಳ್ತಾ ಇದ್ದೀನಿ, ಕಿವಿಯೊಳಗೆ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಸೊ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ? ಪ್ರೊಫೆಷ್ನಲಿ ಅಂತ ಬಂದರೆ ಸುಮಾರು 8 ವರ್ಷಗಳ ಅನುಭವ. ಆದರೆ ಹವ್ಯಾಸಿ ಅಂದರೆ ದುಡ್ಡು ಕೊಡದೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಮೋಸ್ಟ್ಲಿ ನಾನು ನನ್ನ ಹೈಸ್ಕೂಲ್ ದಿನಗಳಿಂದನೇ ಆ್ಯಂಕರ್ ಅಂತ. ಆ ಟರ್ಮಲ್ಲಿ ನಮ್ಮನ್ನು ಗುರುತಿಸದೇ ಇರಬಹುದೇನೋ, ಪ್ರೋಗ್ರಾಮ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. ಹೈಸ್ಕೂಲ್ ದಿನಗಳಿಂದಲೇ ಮಾಡ್ತಾ ಇದ್ದೆ ನಾನು ಆ್ಯಂಕರಿಂಗು, ಚರ್ಚಾ ಸ್ಪರ್ಧೆ, ಸ್ಪೀಚ್ ಎಲ್ಲ. ಬಟ್ ಕಾಲೇಜ್ ಬಂದಾಗ ತುಂಬ ಸೀರಿಯಸ್ ಆಗಿ ಪ್ರಾರಂಭ ಆಯಿತು. ಅಂದರೆ ಕಾಂಪಿಟೇಷನ್ಸಲ್ಲೆಲ್ಲ ನಾನು ಹೋಗ್ತಾ ಇದ್ದೆ. ಶೃಂಗೇರಿಲಿ ಓದಿದ್ದು PUC, ಶೃಂಗ ಸಂಭ್ರಮ ಅಂತ ಮಾಡೋರು, ಅದೇ ಆ್ಯಂಕರಿಂಗೇ ಕಾಂಪಿಟೇಷನ್ ಥರ ಮಾಡೋರು. ಇಡೀ ಕಾಲೇಜಲ್ಲಿ ಅವ್ರದ್ದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಒಂದು 30 ಮಿನಿಟ್ಸ್ ಪರ್ಫಾರ್ಮ್ ಮಾಡಬೇಕಿದ್ರೆ ಆ 30 ಮಿನಿಟ್ಸಿಗೆ ಒಬ್ಬರು ಆ್ಯಂಕರಿಂಗ್ ಮಾಡಬೇಕಿತ್ತು. 30 ಮಿನಿಟ್ಸಲ್ಲಿ ಪರ್ಫಾರ್ಮ್ ಮಾಡಿದ್ದು ಯಾವುದಕ್ಕೂ ಪ್ರೈಸ್ ಬಂದಿರಲಿಲ್ಲ, ನನಗೆ ಆ್ಯಂಕರಿಂಗ್ ಪ್ರೈಸ್ ಬರ್ತಾಯಿತ್ತು. ಸೊ ಅದು PUC, ಸೆಕೆಂಡ್ PUC, ಆಮೇಲೆ ನಾನು ಗ್ರ್ಯಾಜುಯೇಷನ್ಗೆ ಬಂದಲ್ಲ BScಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಆ್ಯಂಡ್ ನಮ್ಮ IDSG ಕಾಲೇಜ್ ಚಿಕ್ಕಮಗಳೂರು, IDSG ಅವ್ರಿಗೆ ಗೊತ್ತಿರುತ್ತೆ, ಸುಮಾರು 3,000ಕ್ಕೂ ಹೆಚ್ಚು ಜನ BA, BCom, ಆಮೇಲೆ ಇವಾಗ ಮೋಸ್ಟ್ಲಿ BBA ಜರ್ನಲಿಸಮ್ ಎಲ್ಲ ಇದೆ, MA, MCom, MSc ಎಲ್ಲ ಇತ್ತು. ಸೊ ಇಡೀ ಕಾಲೇಜಲ್ಲಿ ಏನೇ ಫಂಕ್ಷನ್ ಆಯಿತು ಅಂದರೂ ಕೂಡ ನನ್ನ ಹತ್ರ ಕೇಳ್ತಾಯಿದ್ರು, ಇದೊಂದು ಪ್ರೋಗ್ರಾಮ್ ಇದೆ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಆವಾಗ ತುಂಬ ಹಿಂಗೆಲ್ಲ ಮಾತಾಡ್ತಾ ಇದ್ದೆ, ಇವಾಗ ಸ್ವಲ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದೆ. ವಿಡಿಯೋಸ್ ತಾವೇ ನೋಡ್ಕೊಂಡಾಗ ಯಪ್ಪ. ಹೌದು. ಅದಕ್ಕೆ ನಾನು ತುಂಬ ಪರ್ಟಿಕ್ಯುಲರ್ ಆಗಿ ಇವಾಗ ಕೇಳ್ತಾ ಇರ್ತೀನಿ. ಇವತ್ತಿಗೂ ಅಷ್ಟೇ, ನಾವು ಮನುಷ್ಯ ತುಂಬ ಎಕ್ಸ್ಪ್ರೆಸಿವ್ ಜೀವಿ ಅಲ್ವಾ. ನಾನು ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಹಿಂಗೆಲ್ಲ ಮಾತಾಡೋದು ನಂಗೆ ಬರೋದೇ ಇಲ್ಲ. ನಾನು ಸ್ವಲ್ಪ ಹಿಂಗೆ ಲೀಲಾಜಾಲವಾಗಿ ಮಾತಾಡಬೇಕು, ಆವಾಗಲೇ ನಂಗೆ ಸಮಾಧಾನ ಆಗೋದು. ಸೊ 1000ಕ್ಕಿಂತ ಹೆಚ್ಚಾಗಿ ಇಂಟರ್ವ್ಯೂಸ್ ಮಾಡಿದ್ದೀರಾ, 1000ಕ್ಕಿಂತ ಹೆಚ್ಚಾಗಿ ಈವೆಂಟ್ಸ್ಗಳನ್ನು ಹೋಸ್ಟ್ ಮಾಡಿದ್ದೀರಾ. ಸೊ ಈ ಜರ್ನಿ ಬಗ್ಗೆ ಹೇಳೋದಾದರೆ?
ಜರ್ನಿ ಮೋಸ್ಟ್ಲಿ ನನಗೆ ಗೊತ್ತಿರಲಿಲ್ಲ ಇಷ್ಟು ಮುಂದೆ ಬರುತ್ತೆ ಅಂತ. ಯಾಕಂದರೆ ಸ್ಕೂಲು ಕಾಲೇಜೆಲ್ಲ ಮಾಡಬೇಕಾದ್ರೆ ಅವಾಗ ಖುಷಿಯಿಂದ ಮಾಡ್ತಾ ಇದ್ದಿದ್ದು. ಹೌದು. ನಾನು ಇವತ್ತಿಗೆ ಇಷ್ಟು ಮುಂದೆ ಬರೋಕ್ಕೆ ಕಾರಣನೇ ನನಗೆ ಭಾಷೆ. ಇವಾಗ ಎಲ್ಲ ಕಡೆ ಹೋದಾಗ ತುಂಬ ಚೆನ್ನಾಗಿ ಮಾತಾಡ್ತೀರಾ, ನೀವು ಮಂಗಳೂರವರಾ ಮಲೆನಾಡವರಾ ಅಂತ ಕೇಳ್ತಾರೆ. ಅಂದರೆ ಭಾಷೆಯ ಸ್ಪಷ್ಟತೆ ಏನಿದೆ ಅದರಿಂದನೇ ಇಲ್ಲಿ ತನಕ ನನಗೆ ಬರೋದಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಇಂಟರ್ವ್ಯೂಸ್ ಮತ್ತು ಕಾರ್ಯಕ್ರಮಗಳ ರೂಪುರೇಷೆ ಬೇರೆ ಬೇರೆನೇ ರೀತಿ. ನಾವು ಸ್ಟೇಜಲ್ಲಿ ಹೋಗಿ ಮೈಕಲ್ಲಿ ಮಾತಾಡಬೇಕಾದ್ರೆ ಬೇರೆ ಬೇರೆ ವರ್ಗ ಇರುತ್ತಲ್ಲ. ಇವಾಗ ನಾನು ಲೈವ್ ಕಾನ್ಸರ್ಟ್ ಮಾಡ್ತೀನಿ ಅಂದಾಗ ಸನ್ಮಾನ್ಯ ಶ್ರೀ ರಾಜೇಶ್ ಕೃಷ್ಣನ್ ಅವರನ್ನ ಬರ್ಮಾಡ್ಕೊಳ್ಳೋಣ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಅವಾಗ ಅವರಿಗೆ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಬರ್ಮಾಡ್ಕೊಳ್ಳೋಣ ಅಂತ ಹೇಳಬೇಕಾಗುತ್ತೆ. ಸಿದ್ದರಾಮಯ್ಯ ಅವ್ರು ಬಂದಾಗ ಸಿದ್ದರಾಮಯ್ಯ ಅವ್ರನ್ನ ಹಂಗೆ ಬರ್ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಯಾವುದೇ ಪೊಲಿಟಿಷಿಯನ್ಸ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದೇನು ಹೇಳ್ತಾರೆ, ಒಂದೊಂದಕ್ಕೆ ಒಂದೊಂದು ಲ್ಯಾಂಗ್ವೇಜ್ ಇರುತ್ತೆ ಅಂತ. ಆ ಸ್ಟೈಲಲ್ಲಿ ಆ ಸ್ಟೇಜ್ನ ಹೋಸ್ಟ್ ಹೌದು. ಹಾಗೆ ಮೋಸ್ಟ್ಲಿ ನಾನು ಏನು ನನ್ನ ಕೆಲಸನ ಪ್ರೀತಿಸಿದ್ದೀನಿ ಅದು ನಾನು ಇಲ್ಲಿ ತನಕ ಕರ್ಕೊಂಡ್ಬಂದಿದೆ, ಕರ್ಕೊಂಡು ಹೋಗ್ತಾ ಇದೆ, ಕರ್ಕೊಂಡು ಹೋಗುತ್ತೆ ಅನ್ನೋ ಕೂಡ ನಂಬಿದ್ದೀನಿ. ಆ್ಯಂಡ್ ಇಂಟರ್ವ್ಯೂಸ್ ಇವಾಗ ನೀವು ನೋಡಿ, ಇದು ಮೋಸ್ಟ್ಲಿ ಘನ ಮಾತು ಈ ಪಾಡ್ಕಾಸ್ಟ್ ಏನು ಇವತ್ತು ಆಗ್ತಿದೆ, ಇದು ನನ್ಗೆ ಗೊತ್ತಿರೋ ಹಾಗೆ ಇದು 2 ವರ್ಷದ ಕನಸು. 2 ವರ್ಷದಿಂದ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಲ್ವಾ? ಹೀಗೆ ನೀವು ಒಬ್ಬ ಹೋಸ್ಟ್ ಆಗಿ, ನೀವೇ ಕ್ಯೂರೇಟರ್ ಆಗಿ, ನೀವೇ ನಿಮ್ಮೊಂದು ಮಗುನ ಪ್ರೆಸೆಂಟ್ ಮಾಡೋದಕ್ಕೆ ನಿಮಗೆ 2 ವರ್ಷ ಹಿಡಿದಿದೆ. ಯಾರೋ ಡಿಸೈನ್ ಮಾಡಿರೋ ಶೋನ ನಾನು ಹೋಗಿ ಆ್ಯಂಕರಿಂಗ್ ಮಾಡ್ತೀನಿ ಅಂದಾಗ ನಾನು ಒಂದಿಷ್ಟು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಹೇಗಿರುತ್ತೆ ಪ್ರಿಪ್ರೇಷನ್ಸ್ ಎಲ್ಲ? ಪ್ರಿಪ್ರೇಷನ್ಸ್ ಅಂದರೆ ನಾನು ಓದ್ಕೊಂಡು ಹೋಗ್ತೀನಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಓದ್ತೀನಿ. ಅದು ಎಂಥದ್ದೇ ಕಾರ್ಯಕ್ರಮ ಆಗಲಿ. ತುಂಬ ಸರಿ ಏನಾಗುತ್ತೆ ಅಂದರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಬಂದಿರ್ತೀನಿ, ಮತ್ತೆ 6 ಗಂಟೆಗೆ ನನ್ನ ಪ್ರೋಗ್ರಾಮ್ ಹೋಗಲೇಬೇಕಾಗಿರುತ್ತೆ ಲೈವಿಗೆ. ಎಷ್ಟು ಕಷ್ಟನಾದರೂ ಆಗಲಿ ನಾವು ಕ್ವೆಶನ್ಸ್ ಅದನ್ನ ತಿಳ್ಕೊಳ್ತೀವಿ, ವ್ಯಕ್ತಿ ಬಗ್ಗೆ ತಿಳ್ಕೊಂಡಿರ್ತೀನಿ. ನಂಗೆ ಹಾಗಾಗಿ ಅದು ಪರವಾಗಿಲ್ಲ ಅಪ್ಪ, ಗೆಸ್ಟ್ನ ಮಾತಾಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ. ಏನು ಗೊತ್ತಿಲ್ಲದೇ ಸುಮ್ಮನೆ ಹೋಗಿ ಮಕ್ಕಿ ನಮ್ಮ ಅತಿಥಿಗಳನ್ನು ಮಾತಾಡ್ಸೋಣ, ನಿಮ್ಮ ಜೀವನ ಹೆಂಗಿತ್ತು, ನಿಮ್ಮ ಬಾಲ್ಯ ಹೆಂಗಿತ್ತು, ನೀವು ಯಾರನ್ನ ಮದುವೆ ಆದ್ರಿ, ನೀವು ಏನು ಮಾಡ್ತೀರಾ ಅಂತ ಕೇಳೋದಕ್ಕಿಂತ ನೀವು ಇದನ್ನ ಹಿಂಗೆ ಮಾಡಿದ್ರಲ್ವ ಅದು ಹೆಂಗಾಯಿತು ಅಂತ ಕೇಳೋದ್ರಲ್ಲಿ ಖುಷಿ ಇದೆ ನನಗೆ. ಕೆಲಸ ನನಗೆ ಖುಷಿ ಕೊಟ್ಟಿದೆ, ಹಾಗಾಗಿ ನಾನು ಕೆಲಸನ ಖುಷಿಯಿಂದ ಮಾಡ್ತಿದ್ದೀನಿ. ಪ್ರಿಪೇರ್ ಆಗಬೇಕು. ಅದೇ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಮೋರ್ ಪರ್ಫೆಕ್ಟ್ ಅಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಮೋರ್ ಪ್ರಾಕ್ಟೀಸ್ ಅಂತ. ನಾವು ಮೆಡಿಸಿನಲ್ ಟರ್ಮಲ್ಲಿ, ವೈದ್ಯಕೀಯ ಟರ್ಮ್ಸಲ್ಲಿ ನೀವು ಯಾರನ್ನಾದ್ರೂ ನೀವು ಹೋಗಿ ಕೇಳಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅವರು. ಅಂದರೆ ಮೆಡಿಕಲ್ ಟರ್ಮಲ್ಲಿ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಅವರು ಡಾಕ್ಟರ್ ಕೆಲಸ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಾಗಿ ಎಲ್ಲರೂ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವು ಪ್ರಾಕ್ಟೀಸ್ ಮಾಡೋದ್ರಿಂದನೇ ಅದೇ ಪ್ಯೂರಿಟಿ, ಪೇಷನ್ಸ್, ಪರ್ಸ್ಯೂರೆನ್ಸ್ ಇಸ್ ಈಕ್ವಲ್ಸ್ ಟು ಯಾವುದೇ ಕೆಲಸ ಆದ್ರೂ ಅಭ್ಯಾಸ ಮಾಡ್ಕೊಂಡು ನಮ್ಮ ಹೋಮ್ವರ್ಕ್ನ ನಾವು ಮಾಡ್ತಾ ಇರಬೇಕು. ನಿಜ. ಸೊ ನೀವು ಡಿ ಚಂದನದಲ್ಲಿ ಹೋಸ್ಟ್ ಆಗಿದ್ದೀರಾ. ಸೊ ಆ ಜರ್ನಿ ಹೇಗಿದೆ? ಯಾಕಂದ್ರೆ ಇಲ್ಲಿ ನೀನು ಬೇರೆ ಈವೆಂಟ್ಸ್ಗಳನ್ನ ಹೋಸ್ಟ್ ಮಾಡೋದೇ ಬೇರೆ ರೀತಿ ಆಗುತ್ತೆ, ಡಿ ಚಂದನದಲ್ಲೇ ಬೇರೆ ರೀತಿ ಆಗಿರುತ್ತೆ. ಹೇಗಿರುತ್ತೆ ಡಿಫ್ರೆನ್ಸ್? ಡಿ ಚಂದನ ಆ್ಯಕ್ಚುಲಿ ನನಗೆ ಅವಕಾಶ ಸಿಗೋದಕ್ಕೆ ಕಾರಣ ನಿತೇಶ್, ಮಮತಾ ಅಂತ ನನ್ನ ಇಬ್ಬರು ಫ್ರೆಂಡ್ಸು ಹೋಗಿ, ಜನಾರ್ದನ್ ಸರ್ ಅಂತ ಇದ್ದಾರೆ ಅಲ್ಲಿ. ಆ್ಯಕ್ಚುಲಿ ಇವತ್ತು ನಾನು ಚಂದನದಲ್ಲಿ ಗುರುತಿಸ್ಕೊಳ್ಳೋಕೆ ಕಾರಣನೇ ಜನಾರ್ದನ್ ಸರ್. ಅವರು ನನ್ನ ಫಸ್ಟ್ ಹೋಗಿ, ಒಬ್ರು ಮೋಹನ್ ಸರ್ ಅಂತಿದ್ರು, ಆಗ ಅವ್ರಿಗೆ ಪರಿಚಯ ಮಾಡಿದ್ರು. ಸರ್ ಹೀಗೆ ಈ ಹುಡುಗಿ ಆ್ಯಂಕರಿಂಗ್ ಮಾಡ್ತಾರೆ ನೋಡಿ, ನೀವು ಸ್ಟೇಜಲ್ಲಿ ಮಾಡಿ. ಯಾವುದೋ ಒಂದು ವಿಡಿಯೋ ಇತ್ತು, ಆ ವಿಡಿಯೋ ಅವ್ರು ನೋಡ್ಬಿಟ್ಟು ಹೇಳಿದ್ರು, ಅವ್ರಿಗೆ ಸ್ವಾಗತ, ಇವ್ರಿಗೆ ಏನಮ್ಮ ಬರೀ ಅವ್ರಿಗೆ ಸ್ವಾಗತ ಇವ್ರಿಗೆ ಸ್ವಾಗತ ಅನ್ನೋದೇ, ನೀನು ಮಾತಾಡಿದ್ದೇ ಇಲ್ವಲ್ಲ ಅಂದರು. ಆಮೇಲೆ ಅಲ್ಲಿ ಬಿಗಿನರ್ ಅಂತ ನಾನು ಹೋದಾಗ ಮೋಸ್ಟ್ಲಿ 2018 ಅನ್ಕೋತೀನಿ, ಆವಾಗ ಕೃಷಿ ದರ್ಶನ ಓದಿಸ್ತಾ ಇದ್ರು. ಬನ್ನಿ ಈಗ ಕಬ್ಬಿನ ಬೆಳೆಗೆ ಪಂಚಗವ್ಯವನ್ನು ಸಿಂಪಡಿಸೋದನ್ನ ನೋಡೋಣ, ಪಂಚಗವ್ಯಕ್ಕೆ ಬೇಕಾಗುವಂತಹ ಇದು ಅಂತ ಹೇಳ್ಬಿಟ್ಟು ಬೆಲ್ಲ ಅದು ಇದು ಅಂತ. ಹೀಗೆ ಚಂದನದ ಗ್ರಾಮರೇ ಬೇರೆ, ಲ್ಯಾಂಗ್ವೇಜೇ ಬೇರೆ. ಸೊ ಆ ಕೃಷಿ ದರ್ಶನ ಓದಕ್ಕೆ ಕೊಡ್ತಾ ಇದ್ರು, ಟೆಲಿಪ್ರಾಂಪ್ಟರ್ ಹಿಂಗೆ ಹೋಗ್ತಾ ಇತ್ತು, ಅದನ್ನ ನೋಡ್ಕೊಂಡು ಓದಬೇಕಿತ್ತು. ಆಯ್ತಾ, ಅದು ಫಸ್ಟ್ ಚಂದನದಲ್ಲಿ ನಾನು ಇಂಟ್ರೊಡ್ಯೂಸ್ ಆಗಿದ್ದು. ಅದಾದ್ಮೇಲೆ ಅವರು ನೋಡಿದ್ರು, ಓ ಹುಡುಗಿದು ಭಾಷೆ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತಾಳೆ, ಕಾನ್ಫಿಡೆನ್ಸ್ ಇದೆ ಅಂತ ಅನ್ಸುತ್ತೆ ಅಂತ ಹೇಳಿ ಶುಭೋದಯ ಕರ್ನಾಟಕ ಆ ಕಾರ್ಯಕ್ರಮ ಒಂಥರ ಲೆಜೆಂಡರಿ ಕಾರ್ಯಕ್ರಮ, ಪ್ರೈಮ್ ಟೈಮ್ ಕಾರ್ಯಕ್ರಮ. ಆ್ಯಂಡ್ ಆ ವೇದಿಕೆಯಲ್ಲಿ ನಾಡಿನ ಎಲ್ಲ ದಿಗ್ಗಜರು ಬಂದಿದ್ದಾರೆ. ಇಬ್ಬಿಬ್ರು ಆ್ಯಂಕರ್ ಇರೋರು, ಇವಾಗ ವಿಜಯನ್ ರಾತಣಿಕರ್, ರೆಹಮಾನ್ ಅವರು, ರಮ್ಯಾ ವಸಿಷ್ಠ, ಆ ಥರದ್ದೆಲ್ಲ ತುಂಬ ಸೀನಿಯರ್ ಆ್ಯಂಕರ್ಸು ಇದ್ದ ವೇದಿಕೆ ಅದು. ಸೊ ಇಬ್ಬಿಬ್ರು ಆ್ಯಂಕರ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ನನಗಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಕೃಷಿ ದರ್ಶನದಿಂದ ಶುಭೋದಯ ಕರ್ನಾಟಕಕ್ಕೆ. ಅದ್ರ ನಡುವೆ ನಾನು ಆಹಾ ಎಂಥ ರುಚಿ ಅಂತ ಹೇಳಿಬಿಟ್ಟು ಕುಕಿಂಗ್ ಶೋಸು, ಚಿಣ್ಣರ ಲೋಕ ಎಲ್ಲ ಮಾಡಿದೆ. ಆ ಶುಭೋದಯಕ್ಕೆ ಬಂದಮೇಲೆ ಚಂದ್ರಕಲಾ ಮ್ಯಾಮ್ ಅಂತಿದ್ದಾರೆ, ಮತ್ತು ಆರತಿ ಅಂತ ಇದ್ದಾರೆ. ಆರತಿ ಮೇಡಮ್ ಏನಿದ್ದಾರೆ ಅವರು ಹೆಂಗೆ ಅಂತ ಹೇಳಿದ್ರೆ, ನನಗೆ ಯಾವಾಗಲೂ ಹೇಳ್ತಾರೆ ಅವರು, ಇವಾಗ ಮೇಘನಾ ನೀವು ಇವತ್ತು ಪಾಡ್ಕಾಸ್ಟ್ ಮಾಡಿರ್ತೀರ, ನಮ್ಗೆ ಯಾರು ಕಮೆಂಟ್ ಮಾಡ್ತಾರೆ, ನೀನು ಹಿಂಗೆ ಕೂತ್ಕೊಂಡಿದ್ಯಾ, ನೀನು ಹಂಗೆ ಮಾತಾಡಿದೆ ಅಂತ ಕಮೆಂಟ್ ಮಾಡ್ತಾರಲ್ಲ. ನಾನು ಪ್ರತಿ ಸರಿ ಶುಭೋದಯ ಮಾಡಿದಾಗ
99% ನನಗೆ ಪಾಸಿಟಿವೇ ಬರುತ್ತೆ. ಒಂದು ಯಾರೋ ಒಂದ್ಸರಿ ಏನೋ ನೆಗೆಟಿವ್ ಆಗಿ ಹೇಳಿದ್ರು. ನೆಗೆಟಿವ್ ಆಗಿ ಹೇಳಿದ್ರೆ ನಿರೂಪಕರು ಹೇಗಿರಬೇಕು ಗೊತ್ತಾ, ಇಂಥವ್ರ ಥರ ಇರಬೇಕು ಅಂತ ಹೇಳ್ಬಿಟ್ಟು ಹಳೆ ಒಬ್ಬರು ನಿರೂಪಕರನ್ನ ಕಂಪೇರ್ ಮಾಡಿ ಬರ್ದಿದ್ರು ಅವರು. ಅವಾಗ ಆರತಿ ಮೇಡಮ್ ನನಗೆ ಹೇಳಿದ್ರು, ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬನ ಮೇಲೆ ಅಕಾರಣ ಪ್ರೀತಿ ಇರುತ್ತಂತೆ, ಇಲ್ಲ ಅಕಾರಣ ದ್ವೇಷ ಇರುತ್ತಂತೆ. ನೀವು ಅಕಾರಣ ಪ್ರೀತಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಚಂದನದಲ್ಲಿ ಇವತ್ತು ಏನೇ ಚಂದವಾಗಿ ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ಆರತಿ ಮೇಡಮ್ ಕಾರಣ. ಶಿ ಇಸ್ ಹೆಡ್ ಆಫ್ ಅವರ್ ಪ್ರೋಗ್ರಾಮ್ ಆ್ಯಂಡ್ ಜನಾರ್ದನ್ ಸರ್. ಚಂದನ ಅಂದರೆ ನಾನು ಎಂಥ ದೊಡ್ಡ ವೇದಿಕೆಗೆ ಹೋಗಲಿ, ಎಂಥ ದೊಡ್ಡ ಕೂಗಿ ಕಿರ್ಚಿ ಅಥವಾ ಏನೇ ಕಾರ್ಯಕ್ರಮಗಳು ಮಾಡಿ ಬಂದರೂ ಕೂಡ ಕೆಳಗಡೆ ಇಳಿಬೇಕಾದ್ರೆ ನೀವು ಬೆಳಗ್ಗೆ ಚಂದನದಲ್ಲಿ ಬರ್ತೀರಲ್ಲ, ಅಲ್ಲೇ ಬೇರೆ ಥರ ಕಾಣ್ತೀರಾ, ಇಲ್ಲಿ ಹಿಂಗೆ ಕಾಣ್ತೀರಾ ಅಂತಾರೆ. ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮನ್ನು ನೋಡಿ ತುಂಬ ದೊಡ್ಡವ್ರು ಅಂತ ಅನ್ಕೊಂಡು, ನಾನು ಭಾಷೆ ಮಾತಾಡ್ಬೇಕಾದ್ರೆ ಅನ್ಕೊಳ್ತಾರೆ ನಿಮ್ಮನ್ನು ನೋಡ್ಬಿಟ್ಟು ನಾನೇನೋ ಒಂದು 40-50 ವರ್ಷದವ್ರು ಅಂತ ಅನ್ಕೊಂಡಿದ್ದೆ, ಮೆಚ್ಯೂರಿಟಿ ಇದೆ ಅಂತ. ಆ್ಯಂಡ್ ನಾನು ಶುಭೋದಯ ಕಾರ್ಯಕ್ರಮ ನಿರೂಪಣೆ ಮಾಡಿದೆ ಯಂಗೆಸ್ಟ್ ಆ್ಯಂಕರ್ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನನಗೊಂದು 21 ವರ್ಷದಲ್ಲಿ ನಾನು ಪ್ರಾರಂಭ ಮಾಡಿದ್ದದು. ಚಂದನ ಇಷ್ಟೆಲ್ಲ ಕೊಟ್ಟಿದೆ ನೋಡಿ. ಚಂದದ ಬದುಕನ್ನು ರೂಪಿಸ್ಕೊಟ್ಟಿದೆ. ಖುಷಿ ಇದೆ. ಅಂದರೆ ನನಗೆಲ್ಲ ಕೇಳ್ತಾರೆ ಹೌ ಯು ರೇಟ್ ಸಕ್ಸಸ್ ಅಂದಾಗ ನಾವು ಎಷ್ಟು ದುಡ್ಡು ದುಡಿತೀವಿ, ನಮ್ಗೆ ಎಷ್ಟು ಪಾಪ್ಯುಲಾರಿಟಿ ಸಿಗ್ತಾಯಿದೆ. ನನಗೆ ಇವಾಗ ನೀವೆಲ್ಲರೂ ಹೋದಾಗ ಏನು ಎಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಕೇಳ್ತಾರೆ. ನಾನು ಚಂದನದಲ್ಲಿ ಮಾಡ್ತಿದ್ದಾಗ ಯಾರು ನೋಡ್ತಾರೆ ಮೇಡಮ್ ಅಂತ ಹೇಳ್ತಾರೆ. ಇಲ್ಲಾಂದರೆ ನೋಡ್ತಾರೆ ಇವಾಗೆಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಾಂದರೆ ಟಾಪ್ ಚಾನಲ್ಸಲ್ಲಿ, ಎಂಟರ್ಟೈನ್ಮೆಂಟ್ ಚಾನಲ್ಸಲ್ಲಿ ಯಾರೋ ಒಂದಿಬ್ಬರು ಆ್ಯಂಕರ್ಸ್ ಹೆಸರು ಹೇಳ್ಬಿಟ್ಟು ಇವಾಗ ಅವ್ರನ್ನೇ ನೋಡೋದು ಮೇಡಮ್, ನಿಮ್ಮ ಅಷ್ಟು ಚಂದನ. ನಾನು ಹೇಳ್ತೀನಿ ನೋಡೋ ವರ್ಗ ಇದ್ದಾರಲ್ವಾ. ಬಟ್ ನಾನೇನಂತ ಹೇಳಿದ್ರೆ ಚಂದನ ಎಲ್ಲ ನಾನು ಸೆಲೆಬ್ರೇಟ್ ಮಾಡ್ಕೊಂಡು ಬದುಕಿದ್ದು. ಯಾಕಂದರೆ ನಾವು ಅವಾಗ ನಮ್ಮ ದೊಡ್ಡಮ್ಮ ಮನೇಲಿ ಟಿ ವಿ ಇತ್ತಲ್ಲ, ಅವಾಗ ಡಿ ಚಂದನೆ ಬರ್ತಾ ಇದ್ದಿದ್ದು, ವಾರಕ್ಕೊಂದು ಪಿಕ್ಚರ್ ಹಾಕ್ತಾಯಿದ್ರು. ಆಮೇಲೆ ಒಂಥರ ಹುಚ್ಚು ಟಿ ವಿ ಒಳಗೆ. ನಾನು ಫಸ್ಟ್ ಚಂದನದಲ್ಲಿ ನಿರೂಪಣೆ ಮಾಡಿದಾಗ ನಮ್ಮ ಅಮ್ಮನ ಮದುವೆ ರೇಷ್ಮೆ ಸೀರೆ ಹಾಕ್ಕೊಂಡಿದ್ದೆ. ರೆಹಮಾನ್ ಅವ್ರು ನನ್ನ ಕೋ ಆ್ಯಂಕರು. ನಾವಿಬ್ರು ಒಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ರೆ ನಾನು ಬರ್ತಿದ್ದೆ. ಟಿ ವಿ ಒಳಗೆ ಕೈ ಹಾಕಿದಾಗ ಅವ್ರು ಸಿಗ್ತಾರೆ ಅನ್ನುವಂತಹ ಭ್ರಮೇಲಿ ಇದ್ದವಳು ನಾನು. ಇವತ್ತು ಅದೇ ವೇದಿಕೆಯಲ್ಲಿ ನಾನು ನಿರೂಪಣೆ ಮಾಡ್ತಿದ್ದೀನಿ ಅಂತ. ಸೊ ಅಲ್ಲಿಂದ ಬಂದಲ್ಲ, ನನಗೆ ಖುಷಿ ಇದೆ ಅದು. ಸೊ ಚಂದನ ಇಷ್ಟೆಲ್ಲ ಕೊಟ್ಟಿದೆ. ಎಲ್ಲೋ ಹೋದಾಗ ನನ್ನ ಧನಂಜಯ್ ಅಂತಿದ್ದಾರೆ ನನ್ನ ಕೊಲೀಗ್, ಅವ್ರು ಮೈಸೂರಲ್ಲಿ ದಸರಾ ಆ್ಯಂಕರಿಂಗ್ ಮಾಡಿ ಕೆಳಗಡೆ ಇರ್ಬೇಕು ಹೇಳಂತೆ. ನೀವು ಶುಭೋದಯ ಆ್ಯಂಕರಿಂಗ್ ಮಾಡ್ತೀರಲ್ವಾ, ನಿಮ್ಮ ಶುಭೋದಯದಲ್ಲಿ ಸ್ನೇಹ ಅಂತ ಒಬ್ರು ಆ್ಯಂಕರಿಂಗ್ ಮಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಧನಂಜಯ್ ನನಗೆ ಹೇಳಿದ್ರು. ಸೊ ಇದೆಲ್ಲ ಕೇಳಿದಾಗ ಇದೇ ನನ್ನ ಸಕ್ಸಸ್ ಅಂತ ಅನಿಸುತ್ತೆ. ಈ ಭಾಷೆ ಮೇಲಿನ ಪ್ರೀತಿ ಯಾವಾಗ ಶುರು ಆಯಿತು? ಭಾಷೆ ನಾನು ಈಗ ಅಪ್ಪ ಅಮ್ಮನ ಮೇಲೆ ಪ್ರೀತಿ ನಮ್ಗೆ ಹೆಂಗೆ ಬಂತು, ಹುಟ್ಟಿದಾಗಿಂದ ಅಲ್ವಾ. ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ನಾವು ಬೈ ಡಿಫಾಲ್ಟ್ ಕನ್ನಡಿಗರು, ಹುಟ್ಟು ಕನ್ನಡಿಗರು, ಬೆಳೀತಾ ಕನ್ನಡಿಗರು, ನಾವು ಸತ್ರು ಕನ್ನಡಿಗರೇ. ಕನ್ನಡ ಬಿಟ್ಟು ನಿಮಗೆ ಬೇರೆ ಭಾಷೆಯಲ್ಲಿ ಕನಸು ಕಾಣೋದಕ್ಕೆ ಪ್ರಾರಂಭನೇ ಇಲ್ಲ. ಬಾನು ಮುಷ್ತಾಕ್ ಅವ್ರು ಹೇಳ್ತಾರೆ ನೋಡಿ, ಯಾರ್ಯಾರಿಗೆ ಯಾವ್ದ್ಯಾವ್ದ್ರಲ್ಲಿ ಒಂದು ಸ್ವಾತಂತ್ರ್ಯ ಇರುತ್ತೆ, ಆ ಸ್ವಾತಂತ್ರ್ಯದಲ್ಲಿ ನಾವು ಕನಸನ್ನು ರೂಪಿಸ್ಕೊಳ್ಬೇಕಂತೆ. ಅದಕ್ಕೆ ನಾನು ಮೊದಲು ನೋಡ್ದಿದ್ದು ಅಮ್ಮ ಕಲಿಸಿದ್ದು ಎಲ್ಲನೂ ನನಗೆ ಕನ್ನಡನೇ. ನಮಗೆ ಯಾವುದೇ ಗಡಿ ಜಿಲ್ಲೆಯ ನಂಟಿಲ್ಲದೆ ಇರೋದ್ರಿಂದ ನಾನು ಎಲ್ಲ ಕಡೆ ಹೇಳ್ತೀನಿ ಇದನ್ನು. ಚಿಕ್ಕಮಗಳೂರು, ಮಲೆನಾಡು, ಶಿವಮೊಗ್ಗ ಅಥವಾ ಹಾಸನದವರು ಅಪ್ಪಟ ಕನ್ನಡಿಗರವರು. ನೀವು ಏನಾರು ಆಗಲಿ ಭಾಷೆ, ನೀನು ಮಾತಾಡೋ ಶೈಲಿ ಬೇರೆ ಇರಬಹುದು. ಹಾಗಾಗಿ ನೀವು ನಮ್ಮ ಭಾಗಕ್ಕೆ ಬಂದರೆ, ಇವಾಗ ನಾವು ಸುಶೀಲಕ ವಿಡಿಯೋ ಎಲ್ಲ ಮಾಡ್ತೀವಲ್ಲ, ನಮ್ಮ ಕನ್ನಡದ ರೂಪುರೇಷೆ ಬದಲಿದ್ರೂ ಕೂಡ ಕನ್ನಡ ಚಂದ ಇದೆ, ಕೇಳೋದಕ್ಕೆ ಚೆನ್ನಾಗಿದೆ. ಕನ್ನಡ ಚಂದ. ಬೇಂದ್ರವ್ರು ಹೇಳ್ತಾರೆ ನೋಡಿ, ನೀವು ತುಂಬ ಚಲೋ ಬರಿತೀರಿ ಕನ್ನಡದಲ್ಲಿ ಅಂದಾಗ, ನಾನು ಕನ್ನಡದಾಗ ಚಲೋ ಬರೆಯೋದಲ್ಲ ತಮ್ಮ, ಬರೆಯಾಕ ಕನ್ನಡನ ಚಲೋ ಐತಿ ಅಂತ. ಹಾಗೆ ಕನ್ನಡ ಯಾರು ಮಾತಾಡಿದ್ರು ಚಂದ. ನಾನು ಭಾಷೆನ ಪ್ರೀತಿಸೋಣ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಭಾಷೆ ನನ್ನೊಳಗೆ ಅದು ಏನಾಗಿದೆ, ಅವಗಾಹನೆ ಆಗ್ಬಿಟ್ಟಿದೆ ಅಂತ ಹೇಳಬಹುದು. ಆ್ಯಂಡ್ ನಾನು ಪ್ರತಿದಿನ ಮಲಗಬೇಕಾದ್ರೆ ಹೇಳ್ತೀನಿ, ಭಾಷೆ ನನಗೆ ಇಷ್ಟೆಲ್ಲ ಕೊಟ್ಟಿದೆಯಲ್ಲ, ನಾನು ಭಾಷೆಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ. ಭಾಷೆ ಪ್ರೀತಿ ಕೊಟ್ಟಿದೆ, ಗೌರವ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಹೆಸರು ಕೊಟ್ಟಿದೆ. ಸೊ ಹಾಗಾಗಿ ಭಾಷೆನ ಬದುಕಿರೋ ತನಕ ಮಾತನಾಡುವಂತಹ ಒಂದು ಸೌಭಾಗ್ಯ ಸಿಗ್ಲಿ ಅನ್ನೋದೇ ನನ್ನ ಆಶಯ. ಅದ್ಭುತ. ನೀವು ಮಾತಾಡ್ತಾ ನಿಮ್ ಕಣ್ಣಲ್ಲಿ ಹೌದು ಅದ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಟಿದ್ದೀರಾ ಭಾಷೆ ಮೇಲೆ ಅಂತ. ಸೊ ಇವಾಗ ಚಂದನದಲ್ಲಿ ರೆಕಾರ್ಡೆಡ್ ಇರುತ್ತೆ. ಹೌದು. ಕೆಲವೊಂದು ಲೈವ್ ಕಾನ್ಸರ್ಟ್ಗಳನ್ನ ನೀವು ಹೋಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ರೆಕಾರ್ಡೆಡ್ ಆದ್ರೆ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ರೆ ಲೈವ್ ಶೋ ಅಲ್ಲಿ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋ ಚಾನ್ಸ್ ಇರಲ್ಲ. ಅದು ಹೋಗ್ಬಿಟ್ಟಿರುತ್ತೆ, ಜನರನ್ನ ತಲುಪಿಬಿಟ್ಟಿರುತ್ತೆ ಆಲ್ರೆಡಿ. ಸೊ ಅದ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು ತಪ್ಪಾಗದೆ ಮಾತಾಡೋದಕ್ಕೆ? ತಪ್ಪಾಗದೆ ಅಂದ್ರೆ ಎಲ್ಲ ನಗ್ತಾರೆ. ಆಕ್ಚುಲಿ ನಾನು ದೇವಸ್ಥಾನಗಳಿಗೆ ಹೋಗೋದೇ ಇಲ್ಲ, ತೀರಾ ಕಡಿಮೆ. ಬಟ್ ನನ್ಗೆ ನಂಬಿಕೆ ಇದೆ ಆಯ್ತಾ. ಆಸ್ತಿಕರು ನಾಸ್ತಿಕರು ಅಂತ ಏನು ಹೇಳ್ತಾರೆ, ನನ್ನ ಕೆಲಸ ದೇವರು, ನಂಬಿಕೆ ದೇವರು, ನಾನು ಬೇರೆಯವ್ರನ್ನ ರೆಸ್ಪೆಕ್ಟ್ ಮಾಡೋದು ದೇವರು ಅಂತ ನಾನು ನಂಬ್ತೀನಿ. ನಾನು ಪ್ರತಿದಿನ ಹೊರಗಡೆ ಬರಬೇಕಾದ್ರೆ ಮನೆಯಲ್ಲಿ ಏನು ನಾವು ಪೂಜೆ ಮಾಡ್ತೀವಿ ಅಲ್ಲಿ ಒಂದು ನಮಸ್ಕಾರ ಮಾಡಿ ಹೊರಗಡೆ ಬರ್ತೀನಿ ಪ್ರತಿ ಕೆಲಸನೂ. ಆದರೆ ದೀಪ ಹಚ್ಚೋದು, ಉದ್ಗಡ್ಡಿ ಬೆಳಗೋದು, ದೇವಸ್ಥಾನಕ್ಕೆ ಹೋಗೋದು ಆ ಥರದ್ದೆಲ್ಲ ನಾನು ಮಾಡಲ್ಲ ಹೆಚ್ಚಾಗಿ ಆಯಿತಾ. ಏನೋ ಹಬ್ಬ ಹರಿದಿನ ಇದ್ದಾಗ ನಮ್ಮ ಊರಲ್ಲಿ ದೇವಸ್ಥಾನಕ್ಕೆ ಹೋಗೋದು ಆ ಥರ ತೀರಾ. ಮತ್ತು ನಾನು ಈ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋದೆ ಆ ಥರದ್ದೆಲ್ಲ ಇಲ್ಲ. ಕಾಯಕವೇ ಕೈಲಾಸ. ಆದರೆ ನಂಗೆ ದೇವ್ರ ಮುಂದೆ ಹೋದಾಗ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಬೇಕಾ ಅಂತ ಕನ್ಫ್ಯೂಸ್ ಆಗುತ್ತೆ.
ನಾನು ಸುಮ್ಮನೆ ಫ್ರೀಯಾಗಿದ್ದಾಗ ಯಾವ ಕಾಲದ ಶಾಸ್ತ್ರವೇನು ಹೇಳಿದಾರೇನೋ ಸುಮ್ಮನೆ ನನಗೆ ಏನಾದ್ರು ಕವಿತೆ ಓದಿರ್ತೀನಲ್ಲ ಅದು ತುಂಬ ಹೇಳ್ಕೊಳ್ತಾ ಇರ್ತೀನಿ. ಹಾಗಾಗಿ ನಂಗೆ ದೇವ್ರ ಮುಂದೆ ನಿಂತಾಗ ಎಲ್ಲರಿಗೂ ನಮಸ್ಕಾರ ಅಂತ ಒಂದೊಂದ್ಸರಿ ಬಂದ್ಬಿಡುತ್ತೆ. ಅಂದರೆ ಇಷ್ಟು ಕಾರ್ಯಕ್ರಮಗಳನ್ನು ಮಾಡಿ 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 ಆ ಥರದ್ದೊಂದು ಪ್ರಾಕ್ಟೀಸ್ ಇದೆ. ಆ್ಯಂಡ್ ಲೈವ್ ಶೋಸ್ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಕ್ರಮದ ವೇದಿಕೆಗೆ ಹೋದಾಗ ತಪ್ಪಂತೂ ಆಗೇ ಆಗುತ್ತೆ, ಆಗಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಕೆಲವು ಟೈಮು ನಾವು ಅಲ್ಪಪ್ರಾಣ ಮಹಾಪ್ರಾಣ ಅದು ಘನ ಅನ್ನೋದು ಮಾತಿನ ಫ್ಲೋಲ್ಲಿ ಘನ ಅಂತ ಕೇಳಿಸಿರುತ್ತೆ. ಅದು ಕೆಲವೊಂದೆಲ್ಲ ನಾವು ಅವಾಯ್ಡ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಲೈವ್ ಶೋಸ್ ಅಂತ ಬಂದಾಗ ನಾನು ಹೆಚ್ಚು ಕಾನ್ಷಿಯಸ್ ಆಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಗೊತ್ತಿರುತ್ತಲ್ವಾ, ಆ್ಯಂಡ್ ನಂಗೆ ನೋಡ್ಕೊಳ್ದೆ ಮಾತಾಡೋದ್ರಲ್ಲಿ ತುಂಬ ಇಷ್ಟ ಆಗುತ್ತೆ. ತುಂಬ ನೋಡ್ಕೊಂಡು ಮಕ್ಕಿ ಹಿಂಗೆ ಇಟ್ಕೊಂಡು ಹೇಳೋದಕ್ಕಿಂತ ನಾನು ಆ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇವಾಗ ನಾನೇನೋ ಮಾಲೂರ್ಗೆ ಹೋಗ್ತಿದ್ದೀನಿ ಅಂದರೆ ರಿಚ್ ಹೆರಿಟೇಜ್ ಕಲ್ಚರ್ನ ಅವ್ರ ಬಗ್ಗೆ ಮಾತಾಡಿದ್ರೆ ತಿಳ್ಕೊಂಡು ಹೋಗಿರ್ತೀನಿ. ಮಾಲೂರ್ ಅಂದ್ರೆ ಏನಿದೆ, ಅಲ್ಲಿ ಮಾಸ್ತಿ ಹತ್ರ ಇದೆ, ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರು ಏನೋ ಅವರು ಚಿಕ್ಕ ವೀರರಾಜೇಂದ್ರ ಬರ್ದಿದ್ರು, ಮಾಸ್ತಿ ಬೆಳಿತಾರೆ, ಬೀಚಿ ಅವ್ರದ್ದೆಲ್ಲ ಹೇಳಿದ್ನಲ್ಲ. ಬೀಚಿ ಅವ್ರದ್ದು ಹೇಳಿರೋದು ನನಗೆ ಎಂತ ಒಂದು ವ್ಯೂಸ್ ಕೊಡ್ತಂದ್ರೆ ಆಲ್ಮೋಸ್ಟ್ ಒಂದು 10 ಲಕ್ಷ ಜನ ನೋಡಿದ್ರು, ಎಲ್ಲ ಕಡೆಯಿಂದ ನೋಡಿದ್ರು. ಅದು ಎಷ್ಟು ಶೇರ್ಸ್ ಆಯಿತು ಅಂದರೆ ನನಗೆ ವಾಪಸ್ ಸ್ಟೋರಿ ಹಾಕಿ ಹೇಳ್ತಾ ಇದ್ರು. ಅದು ತುಂಬ ಸಿಂಪಲ್ ಲೈನ್ ಆ್ಯಕ್ಚುಲಿ. ನಾನು ಅದನ್ನು ಸ್ವಲ್ಪ ಪ್ರೀತಿಯಿಂದ ಹೇಳಿದ್ದೆ, ನೋಡ್ಕೊಂಡು ಹೇಳಿರಲಿಲ್ಲ. ಜನಕ್ಕೆ ನೋಡಿ ಸಾಹಿತ್ಯ ಅಂಥದ್ದು ಸಾವಿರಾರು ಕವಿತೆ ಇದೆ ಮೇಘ್ನಾ. ನಾನು ನಿಜ ಏನಾದ್ರು ಒಂದು ಕಾರ್ಯಕ್ರಮ ಬಂದಾಗ ತುಂಬ ಹುಡುಕ್ತೀನಿ, ಇದಕ್ಕೇನು ಈ ಒಂದು ಕಾರ್ಯಕ್ರಮಕ್ಕೆ ಏನು ಸೂಕ್ತ ಆಗುತ್ತೆ ಅಂತ, ವಿಶಿಷ್ಟತೆ ಇದೆ ಅಂತ ಹುಡುಕ್ದಾಗ ಎಂತೆಂಥ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಅನ್ಕೊಳ್ತೀನಿ, ಅಪ್ಪ ಇಷ್ಟು ಬ್ಯೂಟಿ ಎಲ್ಲ ಬರೆದ್ಬಿಟ್ಟಿದಾರಪ್ಪ, ಇನ್ನೇನಿದೆಪ್ಪ ಬರೆಯೋಕ್ಕೆ ಅಂತ ಅನ್ನಿಸ್ತೀನಿ. ನಾನು ನಮ್ಮ ಕವಿರಾಜ್ ಸರ್ ಎಲ್ಲ ಇದ್ದಾರಲ್ಲ ಲಿರಿಸಿಸ್ಟ್, ಅವ್ರಿಗೆ ಕೇಳಿದೆ, ಸರ್ ಏನು ಬರಿತೀರಾ ಸರ್, ಎಲ್ಲ ಬರೆದು ಮುಗಿಸಿದಿರಲ್ಲ, ಇನ್ನೇನು ಬರಿತೀರಾ ಅಂತ ಕೇಳಿದೆ. ಹಾಗೇನೆ ನಮ್ಮ ಎಲ್ಲ ಕವಿಗಳು ಕೂಡ ಅಡಿಗರ್ದು ರೀಸೆಂಟಾಗಿ ಒಂದು ಪೋಸ್ಟ್ ಮಾಡಿದೆ, ಅದರಲ್ಲೂ ಹೇಳಿ ನಿನಗೆ ನೀನೇ ಗೆಳೆಯ ಅಂತ. ಅದು ಎಷ್ಟು ಅದ್ಭುತವಾಗಿದೆ. ಮನಸ್ಸಿಡಿದು ಹೋಳಾಗುತ್ತಿರುವ ವೇಳೆ ಕನಸುಗಳ ಗುಳ್ಳೆಗಳು ಒಡೆದೊಡೆದು ಬೀಳೆ, ಜನುಮದಿ ರಿಂಗಣದಿ ಕಾಲುಗಳು ಸೋಲೆ, ನಿನಗೆ ನೀನೇ ಗೆಳೆಯ ನಿನಗೆ ನೀನೇ, ಚಲುವಿಕೆಯ ಹುಚ್ಚೊಳೆದೆ ಕೊಚ್ಚಿ ಹೋಗುತ್ತೀರೆ, ಒಲವು ವಿರಹದ ಬೆಂಕಿಯಲ್ಲಿ ಬೇಯುತ್ತೀರೆ, ಗೆಳೆತನದಿ ಹುಳಿ ಬಂದು ಹೆಪ್ಪುಗಟ್ಟುತ್ತೀರೆ, ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಅಂತ. ಅದ್ಭುತ, ಎಷ್ಟು ಚೆನ್ನಾಗಿದೆ ಸಾಲುಗಳು. ಹಾಗಾಗಿ ನಾನು ಓದ್ಕೊಂಡು ಹೋಗಿರ್ತೀನಿ, ಅದನ್ನ ಪ್ರೆಸೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ತಪ್ಪು ಮಾಡಿದಾಗ ನನಗೆ ಅಯ್ಯೋ ಇದು ತಪ್ಪೇ ಮಾಡಿದ್ನಲ್ಲಪ್ಪ, ನನಗೆ ನಾನು ನಗಡ್ತಿರ್ತೀನಿ. ಮತ್ತು ಕೆಲವೊಂದು ವೀಡಿಯೋಗಳು ನಾನು ಚೆನ್ನಾಗಿ ಮಾಡಿದ್ದೆ ಅಂದ್ರೆ ನಾನು ಅದನ್ನು ನೋಡ್ತೀನಿ, ಕೆಟ್ಟದಾಗ ಮಾಡಿರ್ತೀನಲ್ಲ ಅದನ್ನ ಹೇಳ್ತೀನಿ, ನೋಡಿ ಇಲ್ಲಿ ನಾನು ಹಿಂಗೆ ಹೇಳಿದ್ದೀನಿ ಇದನ್ನು ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ತೀರಾ ಯಾರೋ ನನಗೆ ರೀಸೆಂಟಾಗಿ ಒಬ್ರು ಹೇಳ್ತಾ ಇದ್ರಪ್ಪ, ನಾನು ಯಾವುದೋ ವೇದಿಕೆಯಲ್ಲಿ ತುಂಬ ಆ್ಯಕ್ಚುಲಿ ಅಂದರೆ ರೆಕಾರ್ಡೆಡ್ ವೀಡಿಯೋನೇ ಇದೆ, ಅವ್ರು ಹೇಳಿದ್ರು ಶ್ರದ್ಧಾಂಜಲಿ ಅನ್ನೋಕ್ಕೇನೋ ತಪ್ಪಬೇಡ, ಆ ಥರ ಡಂಬು ತಪ್ಪು ಮಾಡೋವಳಲ್ಲ ನಾನು. ಶ್ರದ್ಧಾಂಜಲಿ ಅನ್ನೋದಕ್ಕೆ ಇನ್ನೊಂದೇನೋ ಒಂದು ಪದ ಇದು ಮಾಡಿ ಹೇಳಿದಲೆ, ಯಾರು ತೀರ್ಕೊಂಡಿದ್ದಾರೆ ಅನ್ನೋದು ತೀರ್ಕೊಂಡಿದ್ದಾರೆ, ಯಾರು ಹುಟ್ಟಿದ್ದಾರೆ ಅನ್ನೋದು ಹುಟ್ಟಿದ್ದಾರೆ ಅಂತಲೇ ಬಳಸ್ತೀನಿ, ಅಷ್ಟು ಒಂದು ಅರಿವಿದೆ. ಆದರೆ ಸಣ್ಣ ಪುಟ್ಟ ಏನು ಹೇಳ್ತಾರೆ ತೊದಲು ಇದ್ದೇ ಇರುತ್ತಲ್ಲ, ಅದು ತುಂಬ ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತೀವಿ, ಅದು ಬರುತ್ತೆ. ನಾನು ಕೂಡ ರಿಲೇಟ್ ಮಾಡ್ಕೋಬೋದು. ಲೈವ್ ಶೋಸು ಮಾಡಿದ್ದೀನಿ, ನಾನು ರೆಕಾರ್ಡೆಡ್ ಶೋಸು ಮಾಡಿದ್ದೀನಿ. ಅದರ ರೆಕಾರ್ಡೆಡ್ ಅಂತ ಅನಿಸಿದಾಗ ಅದು ಸಿಕ್ಕಾಪಟ್ಟೆ ಟೈಮ್ಸ್ ನಾನು ತೊಗೊಂಡಿರ್ತೀನಿ, ಟೇಕ್ಸ್ ತೊಗೊಂಡಿರ್ತೀನಿ 2, 3, 4 ಅಂತ. ಅದೇ ಲೈವ್ ಬಂತು ಅಂತ ಹೇಳಿದ್ರೆ ಅದು ಹೆಂಗೆ ಗೊತ್ತಿಲ್ಲ, ಸರಾಗವಾಗಿ ಪದಗಳು ಬರ್ತಾ ಇರತ್ತೆ ಬಾಯಲ್ಲಿ. ಆ್ಯಂಡ್ ಅಕಸ್ಮಾತ್ ಅಪ್ಪಿ ತಪ್ಪಿನೂ ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಸಾರಿ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಮುಂದುವರ್ಸಿರ್ತೀನಿ. ಸೊ ಅದು ಒಂಥರ ಚೆನ್ನಾಗಿ ಲೈವಲ್ಲಿ ಮಾಡೋದು. ನೀವು ಆರ್ಜೆ ಆದಾಗೆಲ್ಲ ಚಿಂದಿ ಎಲ್ಲ ಚೆನ್ನಾಗಿ ಫುಲ್ಲು ಆರ್ಜೆಗಳು. ಆ್ಯಕ್ಚುಲಿ ಆರ್ಜೆಗಳಿಗೂ ಒಂದು ಲ್ಯಾಂಗ್ವೇಜ್, ಇವಾಗ ಅವರು ಮೈಕಲ್ ರೆಕಾರ್ಡ್ ಮಾಡ್ಬೇಕಾದ್ರೆ ಒಂಥರ, ಸ್ಟೇಜ್ ಮುಂದೆ ಬಂದು ಮಾತಾಡ್ಬೇಕಾದ್ರೆ ಇರುತ್ತೆ. ಯಾಕಂದ್ರೆ ನೀವು ಆರ್ಜೆ ತರನೇ ಮಾತಾಡ್ಬಿಟ್ರೆ ಸ್ಟೇಜಲ್ಲಿ ಎಷ್ಟಪ್ಪ ಮಾತಾಡ್ತಾಳೆ ಇವಳು ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲಿಯ ಲ್ಯಾಂಗ್ವೇಜ್. ಬಟ್ ನೀವು ತುಂಬ ಚೆನ್ನಾಗಿ ನಿಮ್ಮ ವಾಯ್ಸು, ನಾನು ನಿಮ್ಮ ಶೋಸ್ ಎಲ್ಲ ಕೇಳಿದ್ದೀನಲ್ಲ, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡ್ತೀರಾ, ಅದಕ್ಕೆ ಘನವಾಗಿ ಬಂದಿದ್ದೀರಾ ಇವಾಗ. ಈಗ ಒಬ್ರು ಇವಾಗ ತಾನೇ ಡಿಗ್ರಿ ಮುಗಿಸಿದ್ದಾರೆ, ಅವರು ಆಂಕರ್ ಆಗಬೇಕು ಅಂತ ಅನ್ಕೊಳ್ತಿದ್ದಾರೆ. ಆ ಥರದವರಿಗೆ ಒಬ್ಬ ಸಕ್ಸಸ್ಫುಲ್ ಆಂಕರ್ ಹೇಗೆ ಆಗಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಓಕೆ, ನಾನು ಸಕ್ಸಸ್ಫುಲ್ ಆಂಕರ್ ಅಂತ ನಾನು ರೇಟ್ ಮಾಡ್ಕೊಳ್ಳೋದಿಲ್ಲ, ಐ ಆಮ್ ಆಂಕರ್ ಅಂತ ನಾನು ರೇಟ್ ಮಾಡ್ಕೊತೀನಿ. ನಾನು ರೀಸೆಂಟಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಹೆಸರು ತಗೋತೀನಿ, ಸಂವಿಧಾನವೇ ಬೆಳಕು ಅಂತ, ಗುಲ್ಬರ್ಗಾದಲ್ಲಿತ್ತು ಯೂನಿವರ್ಸಿಟಿಲಿ. ದೊಡ್ಡ ವೇದಿಕೆ, ಗೆಸ್ಟ್ ಎಲ್ಲ ಇದ್ರು, ವಿ ಸಿ ಅವರೆಲ್ಲ ಇದ್ರು, ಮಾತಾಡ್ಬೇಕು. ಪಾಪ ಅವ್ರು ವಿ ಸಿ ಅವರೆಲ್ಲ ಮಾತಾಡಬೇಕಾದ್ರೆ ಯಾವುದೋ ಮಕ್ಳನ್ನ ತಂದು ಕೂರಿಸಿರ್ತಾರಲ್ವ, ಅವರು ಗುಸು 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 ಮಾತಾಡ್ತಾ ಇದ್ರು. ನಾನು ಮಾತಾಡೋದೇ ಹೀಗೆ ಅಲ್ವಾ, ನನ್ನ ಭಾಷೆಯ ಶೈಲಿ ಹೀಗೆ, ನನ್ನ ಟೋನ್ ಹೀಗೆ, ನಾನು ತುಂಬ ಸ್ವೀಟಾಗೂ ಮಾತನಾಡಬಲ್ಲೆ, ನಾನು ಹಿಂಗೆ ಜೋರಾಗೂ ಮಾತಾಡಬಲ್ಲೆಲ್ಲ. ನಾನು ಮಕ್ಕಳಿಗೆ ಮಕ್ಕಳ ನೀವೇ ಮಾತಾಡ್ತೀರಾ, ಗೆಸ್ಟ್ ಮಾತಾಡ್ಲಾ ಅಂತ ಹೇಳಿದೆ. ಆ ಕಾರ್ಯಕ್ರಮ ಮುಗಿಸಿ ಬಂದಮೇಲೆ ಒಬ್ಬಳು ಹುಡುಗಿ ಬಂದು ನನ್ನ ಹತ್ರ ಬಂದು, ಆ್ಯಕ್ಚುಲಿ ನಾನು ನಿಮ್ಗೊಂದು ಸಜೆಷನ್ ಕೊಡಬೇಕಂತ ಹೇಳಿದ್ಲು. ಹಾಂ ಹೇಳಿ ಅಂದೆ. ಐ ಥಿಂಕ್ ನೀವು ಮಕ್ಕಳ ಹತ್ರ ಮಾತಾಡಿ ತುಂಬ ರೂಡ್ ಅನ್ನಿಸ್ತು, ಅದನ್ನ ನೀವು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ಲು. ನಾನು ನಿಮ್ಮ ಸಜೆಷನ್ ನನಗೆ ಬೇಡ, ಥ್ಯಾಂಕ್ ಯು ಅಂತ ಹೇಳಿದೆ. ಆ ಹುಡುಗಿ ಈಗ ಜರ್ನಲಿಸಮ್ ಸೇರ್ಕೊಂಡಿದ್ದಾಳೆ, ಓಕೆನಾ.
ಆಕೆಗೊಂದು 18 ವಯಸ್ಸಿರಬಹುದು. ಜರ್ನಲಿಸಮ್ ಸೇರ್ಕೊಂಡಿದ್ದಾಳೆ, ಆಯಿತಾ. ನೋಡಿ, ನಮ್ಮಲ್ಲಿ ಈ ಡಿಗ್ರಿ ಓದಬೇಕಾದ್ರೆ ಎಲ್ಲ ನಾವು ತುಂಬ ಭ್ರಮ ಲೋಕದಲ್ಲಿ ಇರ್ತೀವಲ್ಲ. ನಾನು ತುಂಬ ಇದ್ದೆ ಆ್ಯಕ್ಚುಲಿ. ನಾನು ಹಾಗೆ ನಮ್ಮ ಅಪ್ಪಂಗೆ ಹೇಳ್ತೀನಿ, ಅಪ್ಪ ನೋಡು ನಾನು ಆಡಿ ಕಾರ್ ತಂದು ನಿಲ್ಲಿಸ್ತೀನಿ ಅಂತ. ಇವತ್ತಿಗೆ ನಾನು ಕಾರ್ ತೊಗೊಳ್ಳೋ ಅಷ್ಟು ನಾನು ದುಡಿದ್ರೂ ಕೂಡ ಆಡಿ ಕಾರ್ ತೊಗೊಳಲ್ಲ, ನನಗೆ ಪೆಟ್ರೋಲ್ ಹಾಕ್ಸೋಕ್ಕಾಗಲ್ವಲ್ಲ, ಆಯಿತಾ. ಅವರಿಗೆ ಅಂದರೆ ಯಾರೋ ತುಂಬ ತಲೆ ತುಂಬಿರ್ತಾರೆ, ನೀವು ಜರ್ನಲಿಸಮ್ ಓದ್ತಾ ಇದ್ದೀರಾ, ನೀವು ವಸ್ತುನಿಷ್ಠ ಸಮಾಜನ ನಿರ್ಮಾಣ ಮಾಡ್ತೀರಾ, ಅವ್ರ ಬಗ್ಗೆ ಖಡ್ಗಕ್ಕಿಂತ ಲೇಖನಿ ಹರಿತಾ ಅಂತೆಲ್ಲ ಏನೇನು ಹೇಳಿರ್ತಾರಲ್ಲ. ಅವಳು ಬಂದು ಹೇಳದ್ಲು, ಇವಾಗ ನಮ್ಮ ಊರ ಕಡೆ ಹೇಳ್ತಾರಲ್ಲ, 10 ಹೆತ್ತವ್ರಿಗೆ 1 ಹೆತ್ತವಳು ಬಂದು ಹೇಳಿದ್ಲು ಅಂತ ಹೇಳಿ. ಹಾಗೆ ನಾನು ಇವಾಗ ಒಂದು 10 ವರ್ಷದಿಂದ ಆ್ಯಂಕರಿಂಗ್ ಮಾಡ್ಕೊಂಡು ಬರ್ತಿದ್ದೀನಿ ಅಂದಾಗ ಅವಳು ಬಂದು ಹೇಳಿದ್ಲು, ನಾನು ನಿಮಗೊಂದು ಸಜೆಷನ್ ಕೊಡ್ತೇನೆ, ನಾನು ಜರ್ನಲಿಸಮ್ ಸ್ಟೂಡೆಂಟಾಗಿ ನಿಮಗೆ ಸಜೆಷನ್ ಕೊಡ್ತಿದ್ದೀನಿ ಅಂತ. ಇವಾಗ ಬರೋರೆಲ್ಲರೂ ಹೇಳ್ಕೊಡೋದು ನಾವು ಭ್ರಮಾಲೋಕದಲ್ಲಿ, ಇವಾಗ ನಾನು ಈ ಕಾರ್ಯಕ್ರಮ ಆ್ಯಂಕರಿಂಗ್ ಮಾಡ್ತಿದ್ದೀನ, ನೆಕ್ಸ್ಟ್ ನಾನು ಸರಿಗಮಪ ಆ್ಯಂಕರ್ ಆಗ್ತೀನಿ ಅನ್ನೋ ಥರದ್ದು ಒಂದು ಭ್ರಮೆ ಇರುತ್ತೆ, ಆಯಿತಾ. ಅದಲ್ಲ ಕಾರ್ಯಕ್ರಮ. ನಾನು ಕಲಿಯಬೇಕು, ತಿಳ್ಕೊಬೇಕು. ನೀವು ಭಾಷೆನೇ ಗೊತ್ತಿರೋದಿಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ನಾನು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿರೂಪಣೆ ಮಾಡಬೇಕು, ಏನನ್ನು ಓದಬೇಕು ಅಂತ. ಮುಖ್ಯಮಂತ್ರಿಗಳು ಆರೋಗ್ಯದ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ನೀನು ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನ ಸ್ಪೋರ್ಟ್ಸ್ ಆಯಾಮದಲ್ಲಿ ವೆಲ್ಕಮ್ ಮಾಡಬೇಕಾಗುತ್ತೆ, ಅಥವಾ ಸಾಹಿತ್ಯದ ಆಯಾಮದಲ್ಲಿ ವೆಲ್ಕಮ್ ಮಾಡಬೇಕಾಗುತ್ತೆ. ಎಲ್ಲದೂ ಒಂದು ಪ್ರೋಸೆಸ್ ಅಲ್ಲ ಮೇಘನಾ. ನಾನು ಇವತ್ತು ಇಷ್ಟು ವರ್ಷ ಆದಮೇಲೆ ನೀವು ನನ್ನ ಕರೆದು ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ, ಪಾಪ ಇನ್ನೂ ಕೆಲವ್ರು ನೋಡ್ತಿರೋದು ಇವಳೇನ ಅಂತ ಅನಿಸ್ತಿರಬಹುದು, ಬಟ್ ನಿಮಗೆ ನಾನು ಏನೋ ಅಂತ ಅನಿಸಿದ್ದೀನಲ್ವ. ಹಾಗೆ ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಅಂತ ಹೇಳಿದ್ರೆ, ನಾನು ಇವಾಗ ಸೋಷಿಯಲ್ ಮೀಡಿಯಾ ಹಂಗೆ ಮಾಡಿಬಿಟ್ಟಿದೆ ಅನಿಸುತ್ತೆ ಮೇಘನಾ. ನಾನು ಎಷ್ಟು ಜನ ನೋಡಿದ್ದೀನಿ ಅಂತ ಹೇಳಿದ್ರೆ, ಒಂದು 50,000 ಫಾಲೋವರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಪಾಪ ಅವರೊಂದು 5 ಲಕ್ಷನ ದುಡಿಲಿ ಬಿಡಿ, ನನಗೇನು ಬೇಜಾರಿಲ್ಲ. ಅವ್ರಿಗೆ ಹೆಂಗೆ ಅಂದರೆ ಹಿಂಗೆ ಓಡಾಡ್ತಿರ್ತಾರೆ. ನೀವು ಹೀರೋಗಳನ್ನ ಮಾತಾಡಿಸ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರ್ತಾರಲ್ಲ, ಅವ್ರು ಮಾತಾಡ್ಸೋಕ್ಕಾಗೋದಿಲ್ಲ. ತುಂಬ ನೋಡಿದ್ದೀನಿ ನಾನು. ನನಗೆ ಇವತ್ತಿಗೂ ಬಂದು ನಿಮ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ಅಂತ ಹೇಳಿ ನೀವು ನನಗೆ ಮೆಸೇಜ್ ಮಾಡ್ತಾರೆ, ಎಷ್ಟು ನೀವು ಸಿಂಪಲ್ ಆಗಿದ್ದೀರಾ. ಸಿಂಪಲ್ ಏನಿದೆ, ನಾನು ನನ್ನ ಕಲ್ಚರ್ನ ಹೇಳಿದ್ದೀನಿ, ಅದನ್ನು ನೀವು ಇಷ್ಟಪಟ್ಟಿದ್ದೀರಾ, ಯಾಕಂದರೆ ನೀವು ನನ್ನ ಕಲ್ಚರ್ ರಿಲೇಟ್ ಆಗಿರ್ತೀರಾ. ನೀವು ಬಂದು ನಾನು ಮಾತಾಡಿಸಿದಾಗ ನಾನು ನನ್ನ ಕಲ್ಚರ್ ಕೊಡೋ ಬೆಲೆ ನಾನು ಇರೋದು ನಂಗೆ ಮಾತಾಡಿಸ್ಬೇಕಲ್ವಾ. ಅದೇ ನಮ್ಮ ಯಂಗ್ಸ್ಟರ್ಸಲ್ಲಿ ಇಲ್ಲ ಅಂದ್ಕೊಳ್ತೀನಿ. ಇವಾಗ ನನಗೆ ತುಂಬ ಜನ ಅಷ್ಟೇ, ಇವಾಗ ಒಂದು ಪ್ರೋಗ್ರಾಮ್ಸ್ ಮಾಡಿರೋರು ನನಗೆ ಆಪರ್ಚುನಿಟಿ ಕೇಳ್ತಾರೆ, ಗೊತ್ತಾ, ನಿಮ್ಗೆ ಆಗಿಲ್ಲ ಅಂದಾಗ ನಮ್ಮನ್ನು ಕಳಿಸಿ ಅಂತ. ಅವರಲ್ಲಿ ಕೇಳೋದಕ್ಕಿಂತ ಒಂದು ತಾಕೀತು ಮಾಡೋದಿದೆ, ನೀವು ಹೋಗಿಲ್ಲ ಅಂದರೆ ನಮ್ಮನ್ನು ಕಳಿಸ್ಬೋದಲ್ವಾ ಅದಕ್ಕೆ ಅಂತ. ನಾನು ಆ ಥರ ಕಳಿಸಿದ್ದೀನಿ ಒಂದು 2-3 ಜನನ. ಅಂದರೆ ಕಳಿಸಿ ಅವರು ಅದನ್ನು ಚೆನ್ನಾಗಿ ಮಾಡಿದೆ. ಆಮೇಲೆ ನನಗೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ, ನೋಡಿ ಈ ಥರ ಇವ್ರು ಬಂದಾಗ ಅವ್ರಿಗೆ ಗೊತ್ತಾಗಲಿಲ್ಲ, ಮಿನಿಸ್ಟ್ರು ಬಂದಾಗ ಅವ್ರ ಬಗ್ಗೆ ಹೇಳೋಕ್ಕೆ ಗೊತ್ತಾಗಲಿಲ್ಲ, ಈ ಥರ ಅಂತ ಹೇಳಿ. ಓದ್ಕೋಬೇಕು, ತಿಳ್ಕೊಬೇಕು. ಇವಾಗ ನಮ್ಮ ಆ್ಯಂಕರ್ಸ್ಗಳನ್ನೇ ಆಧಾರದ ಸ್ವಾಗತ ಅನ್ನೋದ್ರ ಬದಲು ಎಷ್ಟೋ ಜನ ಆಧಾರದ ಸ್ವಾಗತ ಅಂತ ಹೇಳ್ತಾರೆ ಸ್ಟೇಜ್ಗಳಲ್ಲಿ, ಆಯಿತಾ. ಹೆಮ್ಮೆಯ ಅನ್ನೋದು ಬದಲು ಎಮ್ಮೆಯ ಅಂತ ಹೇಳ್ತಾರೆ. ಇವತ್ತಿಗೂ ಬೇಕಾದ್ರೆ ನಾನು ವೀಡಿಯೋಗಳು ತೆಗೆದು ತೋರಿಸ್ತೀನಿ. ಹೆಮ್ಮೆಯ ಅನ್ನೋದು ಬಿಟ್ಟು ಎಮ್ಮೆಯ ಸ್ವಾಗತ ಅಂತ ಹೇಳ್ತಾರೆ, ಓಕೆನಾ. ತುಂಬ ಎಸ್ಟಾಬ್ಲಿಷ್ಡ್ ಆಗಿರೋರೇ ಅಂತ ತಪ್ಪು ಮಾಡ್ತಿದ್ದಾರೆ ಅಂದಾಗ ನಾನು ಹೊಸದಾಗಿ ಕಲಿಯೋಕ್ಕೆ ಬರ್ತೀನಿ. ನನಗೆ ಯುವ ಸಬಲೀಕರಣದಿಂದ ಒಂದ್ಸರಿ ಆ್ಯಂಕರಿಂಗ್ ಟ್ರೈನಿಂಗ್ ಹೋದಾಗ ನಾನು ಅದೇ ಹೇಳ್ತಾ ಇದ್ದೆ, ಓದ್ಕೊಳ್ಳಿ, ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಓದಿ, ಕನ್ನಡ ಇಂಪ್ರೂವ್ ಆಗುತ್ತಲ್ವಾ. ಒಂದು 10 ಸಾಲಿದ್ರೆ ನೀವು 10 ಸಾಲನ್ನ 10 ರೀತಿಲಿ ಮಾಡಿಫೈ ಮಾಡೋ ರೀತಿ ಓದೋ ಥರ ಕಲ್ತ್ಕೊಳ್ಳಿ. ಆವಾಗ ನೀವು ಕಾರ್ಯಕ್ರಮಗಳು, ಇವಾಗ ನಿಮಗೆ ಕಾರ್ಯಕ್ರಮಗಳು ಸಿಗೋದು ತುಂಬ ಈಸಿ ಆಗುತ್ತೆ ಮೇಘನಾ. ನೀವು ಏನೋ ಒಂದು ಪೋಸ್ಟ್ ಮಾಡಿರ್ತೀರಿ, ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಿ, ತುಂಬ ಚೆನ್ನಾಗಿ ನಿಮ್ಮ ಫೋಟೋಗಳು ಹಾಕಿದಾಗ ಅವ್ರು ನೋಡಿಬಿಟ್ಟು, ಏಯ್ ನೀವು ಯಾವ್ದು ದೊಡ್ಡ ಪ್ರೋಗ್ರಾಮ್ ಮಾಡೋದು ಕರೀತಾರೆ. ಅವ್ರು ಕರೆದು ಆ ಪ್ರೋಗ್ರಾಮ್ ಫೇಲ್ಯೂರ್ ಮಾಡಿದಾಗ ನೆಕ್ಸ್ಟ್ ಅವ್ರನ್ನ ಕರೆಯೋಕ್ಕೆ ಹೋಗೋದಿಲ್ಲ, ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಬಟ್ ಅದೇ ಓದಬೇಕು, ತಿಳ್ಕೊಬೇಕು ಅಂತ ನನಗನ್ಸುತ್ತೆ. ಜ್ಞಾನ ಇದ್ದಷ್ಟು ನಾವು ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ನೀನ್ ದೇಶನೂ ಸುತ್ತಾ ಇದೆಯಾ, ಇವೆಂಟ್ಸ್ ಮಾಡ್ಕೊಂಡು ಕೋಶನೂ ಓದ್ತಾ ಇದೆಯಾ ಅಂತ ಅನ್ಸುತ್ತಲ್ವಾ? ದೇಶ ಸುತ್ತಲ್ಲ, ರಾಜ್ಯ ಸುತ್ತಾ ಇದ್ದೀನಿ. ರಾಜ್ಯದಲ್ಲೇ ಎಲ್ಲ ಕಡೆ ಸುತ್ತಾ ಇದ್ದೀನಿ. ಆ್ಯಂಡ್ ಕೋಶ ಓದ್ತೀನಿ, ಕತೆಗಳೆಲ್ಲ ಓದ್ತೀನಿ, ಕಾದಂಬರಿ ಓದ್ತೀನಿ, ಕವಿತೆಗಳು ಓದ್ತೀನಿ. ನಂಗೆ ಕವಿತೆಗಳು ಓದಿದ್ರೆ ತುಂಬ ಇಷ್ಟ. ಕವಿತೆಗಳು ಓದಿ ಅಂತೂ ಫುಲ್ ಅವಲೋಕನ. ನನ್ನ ತಂಗಿ ಹೇಳ್ತಾಳೆ, ಜಾಸ್ತಿ ಚೊರೆ ಮಾಡಬೇಡ, ಜಾಸ್ತಿ ಚೊರೆ ಮಾಡಬೇಡ ಅಂತ ಹೇಳ್ತಾಳೆ. ಅಂದರೆ ಚೊರೆ ಅಂದರೆ ನಮ್ಮ ಕಡೆ ಒಂಥರ ಹೇಳಿದ್ದನ್ನ ವ್ಯಾಖ್ಯಾನ ಮಾಡಿ ಹೇಳೋದು. ನಾನು ತುಂಬ ಫಿಲಾಸಫರ್, ತುಂಬ ಸ್ವಲ್ಪ ನಾಟಕೀಯವಾಗಿ, ಇಲ್ಲ ತತ್ವಜ್ಞಾನ ಹೇಳೋದು ಜಾಸ್ತಿ ನಾನು. ಫಿಲಾಸಫಿ ಅದೇ ಏನಾದರೂ ಒಂದು ಆಗ್ತಿದ್ರೆ. ರೀಸೆಂಟಾಗಿ ನಮ್ಮ ಕೆಳಗಡೆ ಮನೆ ಆಂಟಿ ನೋಡಿ ಜನರ ಮೈಂಡ್ಸೆಟ್ ಯಾವ ಥರ ಇದೆ ಅಂತ, ನಮ್ಮ ಮನೆಗೆ ಒಂದು ಬೆಕ್ಕು ಬರ್ತಿತ್ತು. ಬೆಕ್ಕು ಅದು ಯಾರು ಸಾಕಿರ್ದಂತೆ ಗೊತ್ತಿಲ್ಲ. ನಾನು ಪಾಪ ಬೆಕ್ಕು ಬರ್ತಿದ್ಯಲ್ಲ ಅಂತ ಹೇಳಿದೆ. ಡೈಲಿ 1/4 ಲೀಟ್ರ್ ಹಾಲು ತರೋದು, ನಾನು 1 ಕಪ್ ಕಾಫಿ ಕುಡಿಯೋದು, ಅದರಲ್ಲಿ ಉಳಿದಿರೋದು ಏನಿದೆ ಅದಕ್ಕೆ ಹಾಕ್ತಾಯಿದ್ದೆ. ಅದು ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಒಂದಿನ 1/2 ಲೀಟ್ರ್ ಹಾಲು ತಂದಿದ್ದೆ, ಕಿಟಕಿ ಓಪನ್ ಇಟ್ಟಿದ್ದೆ, ಕಿಟಕಿ ಹಾರಿ ಹಾಲು ಚೆಲ್ಬಿಟ್ಟು ಹೋಯಿತು. ಆಮೇಲೆ ನಾನು ಬಂದು ಕೂತ್ಕೊಂಡಿರ್ತಿದ್ದೆ. ನಾನು ಅದಕ್ಕೆ ಸುಮ್ಮನೆ ಬಿಲ್ಲು ಅಂತ, ಅದು ಹುಡುಗ ಅಂತಲೂ ಗೊತ್ತಿಲ್ಲ, ಬಿಲ್ಲು ಅಂತ ಕರಿತಾ ಇದ್ದೆ. ಆಮೇಲೆ ನಾನು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಅದಕ್ಕೆ ತುಂಬ ಪ್ಯಾನಿಕ್. ಇವಾಗ ಜನರು ನೋಡಿ ಕಚ್ಚಕ್ಕೆ ಬರೋ ಥರ ಆಯ್ತಲ್ಲ, ಅದು ತಪ್ಸ್ಕೊಳಕ್ಕೆ ಹೋಯ್ತು. ಏಯ್ ಹೋಗು ಅಂತ ಬಿಟ್ಟು ಜೋರಾಗಿ ಹಿಂಗೆ ಬೈದು ಕಳಿಸಿದೆ. ಆದರೂ ಮತ್ತೆ ಬಂತು. ಸರಿ ಅಂತ ಬಿಟ್ಟು ಅದಕ್ಕೆ ಫುಡ್ ಎಲ್ಲ ತಂದಿಟ್ಟೆ.
ಆಮೇಲೆ ಒಂದಿನ 2 ದಿನ ಬೆಕ್ಕು ಬರಲೇ ಇಲ್ಲ ಆಯ್ತಾ. ನಂಗೆ ತುಂಬ ಬೇಜಾರಾಗೋಯ್ತು. ನಾನು ಹೆಂಗೆ ಅಂದರೆ, ಒಂದು ವಾರದಲ್ಲಿ ಒಂದಿನ ಅದೇ ಕುಡಿದು ಚೆಲ್ಲಿ ಹೋಯ್ತಾ, ಇನ್ನೊಂದು ದಿನ ಒಂದು ಕಪ್ ಹಾಲು ಉಳಿದಿತ್ತು ಮೊನ್ನೆ ಎಲ್ಲೋ ಪ್ರೋಗ್ರಾಮ್ ಹೋಗ್ಬೇಕಾದ್ರೆ. ಬೆಕ್ಕು ಕುಡೀಲಿ ಅಂತಲೇ ಅರ್ಧ ಕಿಟಕಿ ತೆಗ್ದಿಟ್ಟು ಬಂದಿದ್ದೆ ನಾನು. ಕೆಳಗಡೆ ಮನೆ ಆಂಟಿ ಹೇಳಿದ್ರು, ಅಲ್ಲ ನೀನು ಬೆಕ್ಕು ಸಾಕಿದೆಯಲ್ಲೇ ಹೋಗಿ ಹೋಗಿ, ಯಾರು ಬೆಕ್ಕು ಸಾಕ್ತಾರ, ಬೆಕ್ಕು ಸಾಕಿದ್ರೆ ದರಿದ್ರ ಅಂತ ಹೇಳಿದ್ರು. ಅದಕ್ಕೆ ನಾನು ಆಂಟಿಗೆ ಹೇಳಿದೆ, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದೋ ಮನು ಬರೆದಿಟ್ಟಿಹುದು ಹಿಂದೆ ಮಗೆ ಕಟ್ಟೇನು, ಎದೆಯದನಿಯೇ ಋಷಿ ಮನು ನಿನಗೆ ನೀನು ಅಂತ. ಆಂಟಿ ಅಯ್ಯೋ ಯಾರ್ದೇ ಇದು ಅಂತ ಕೇಳಿದ್ರು ಅಲ್ವಾ. ಇಷ್ಟೇ ನಾನು ಹಾಗೆ ಅನ್ಕೊಳ್ತೀನಿ. ಇದೆಲ್ಲ ನಾವು ಪುಸ್ತಕ ಓದೋದ್ರಿಂದನೇ ನನಗೆ ಗೊತ್ತಾಗಿದ್ದು. ನಮ್ಮ ಮನೆ ಗೃಹ ಪ್ರವೇಶದಲ್ಲೂ ಹಾಗೆ ಆಯಿತು. ನಮ್ಮ ಮನೆ ತಂಬೂರಿ ಇದೆಯಲ್ಲ, ನಮ್ಮ ಪೆಟ್ಟು, ನಮ್ಮ ಭಟ್ರು ಹೇಳಿದ್ರು ಸತ್ಯನಾರಾಯಣ ಪೂಜೆ ಬಗ್ಗೆ, ಅಯ್ಯೋ ಬಿಡಬೇಡಿ ಅಂತ. ಭಟ್ರಿಗೆ ಹೇಳಿದೆ ನಾನು, ಭಟ್ರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ರೇನು, ಎದೆಯ ದನಿಯಲ್ಲಿ ಒಂದು ಶಾಸ್ತ್ರ ಇರುತ್ತೆ, ನಮಗೆ ನಾವೇ ಶಾಸ್ತ್ರ, ಅದನ್ನ ಬಿಟ್ಟು ಬೇರೆ ಯಾವ್ದು ನೀವು ಆದ್ರೂ ಕೂದಲೆಲ್ಲ ಬಿದ್ಬಿಡುತ್ತೆ ಅಂತಾನು ಹೇಳಿರ್ಬೋದು. ಅದು ಏನಾಗುತ್ತೆ ಗೊತ್ತಾ, ನೀವು ತುಂಬ ಜನ ಇದ್ದಾರೆ ಮೇಘನ, 2 ಥರ ಯೋಚನೆ ಮಾಡ್ತಾರೆ, ಕೂದಲು ಬೀಳುತ್ತೆ ಅಂತೆಲ್ಲ ತುಂಬ ಶಾಸ್ತ್ರ ಆ ಥರದವ್ರು ಇರ್ತಾರೆ. ಬಟ್ ತುಂಬ ಜನಕ್ಕೆ ಅದು ಹೇಳ್ತೀವಲ್ಲ, ಅಕಾರಣ ದ್ವೇಷ ಇರುತ್ತೆ, ಅಥವಾ ಒಂದು ರಿಜಿಡ್ ಮೆಂಟಾಲಿಟಿ, ಅದು ನೀವು ಚೇಂಜೇ ಮಾಡೋಕ್ಕಾಗೋದಿಲ್ಲ. ನೀವು ಸುಮ್ಮನೆ ಒಂದು ಡಾಗ್ನ ವಾಕಿಂಗ್ ಕರ್ಕೊಂಡು ಹೋಗ್ತೀರಿ, ನಿಮ್ಮನೇಲಿ ಇದೆಯಲ್ಲ ರಾಕಿ ಅಲ್ಲ, ರಾಕಿ ನಾಯಿ, ರಾಕಿ ಮುದ್ದೋಳು ಆಯ್ತಾ, ನೀವು ಸುಮ್ಮನೆ ರೋಡಲ್ಲಿ ಕರ್ಕೊಂಡು ಹೋಗ್ತೀರಿ, ನೀವು ಒಂದು ಕಾರ್ನರಲ್ಲಿ ಕರ್ಕೊಂಡು ಹೋಗ್ತೀರಿ, ದೂರದಲ್ಲಿರೋರು ಅಂತಾಳೆ. ನನ್ನ ತಂಗಿ ಅಂತೂ ರೋಡಲ್ಲಿ ಎಷ್ಟು ಜನ ಜೊತೆ ಜಗಳ ಮಾಡಿದಾಳೆ ಅಂತಾನೆ ಗೊತ್ತಿಲ್ಲ. ಏನು ಮಾಡ್ತಿರಲ್ಲ, ಇಷ್ಟು ಪುಟ್ಟದಾಯ್ತಾ. ಇವತ್ತಿಗೆ ಬಿಡಿ ಕೆಲವೊಂದೆಲ್ಲ ಕೇಸಸ್ ಆಗ್ತಿದೆ, ಅದು ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಏನಕ್ಕೆ ಏನೋ ಒಂದು ಅವು ನಮ್ಮ ಥರ ಜೀವಿಗಳೇ ತಾನೆ. ಸೊ ಹಂಗಾಗಿ ನನಗೆ ಈ ಪುಸ್ತಕ ಓದೋದ್ರಿಂದ ಇದೆಲ್ಲ ಬಂದಿದೆ, ಕತೆಗಳು ಓದೋದ್ರಿಂದ ನಾವು ತಿಳ್ಕೊಳೋದ್ರಿಂದ ಇದೆಲ್ಲ ಬಂದಿದೆ. ಹಾಗೆ ದೇಶ ತಿರುಗು ಜನನ ತಿಳ್ಕೊಬೇಕು, ಓದಬೇಕು. ಬಾವಿ ಒಳಗಡೆ ಕಪ್ಪೆ ಥರ ಇದ್ರೆ ನಿಮ್ಗೇನು ಗೊತ್ತೇ ಆಗೋದಿಲ್ಲ. ನಂಗೆ ಏನ್ ಅನ್ಸ್ತಾ ಇದೆ ಗೊತ್ತಾ ನಿಮ್ಮ ಮಾತು ಕೇಳಿ, ಇವಾಗ ಬ್ರೈನ್ ಓಪನ್ ಮಾಡಿದ್ರೆ ಕನ್ನಡ ಶಬ್ದಕೋಶಗಳು ಹಾಗೆ ಬರ್ತವೆ, ಕವಿತೆಗಳು ಎಲ್ಲ ಹಾಗೆ ಬರ್ತವೆ. ಅಯ್ಯೋ ಇಲ್ಲ, ನಾನು ಅದೇ ಹೇಳ್ತಿದ್ದೀನಲ್ಲ, ನನ್ನ ತಂಗಿ ಯಾಕೆ ಕೆಲವು ಟೈಮ್ ಚೊರೆ ಅಂತೇಳಂದ್ರೆ, ಹಿಂಗೆ ನನ್ನ ಆಂಟಿಗೆ ಹೇಳ್ದೆ ಅಲ್ಲ, ಆಂಟಿ ಬೆಕ್ಕು ಸಾಕಬಾರ್ದು ಅಂತ ಹೇಳಿದ್ರು ಆಯ್ತಾ. ಬೆಕ್ಕಿಗೆ ಊಟ ಕೊಡೋದ್ರಲ್ಲಿ ಏನು ತಪ್ಪಿದೆ ಮೇಘನ ಅಲ್ವಾ. ನಿಮ್ಮ ಹತ್ರ ಹಾಲು ತಂದಿದ್ರೆ ಉಳಿದಿದ್ರೆ ಕೊಡಬೇಕಪ್ಪ. ಅದನ್ನು ನೀನು ಹೆಪ್ಪು ಮಾಡಿ ಬೆಣ್ಣೆ ಮಾಡಿ ತುಪ್ಪ ಮಾಡಿ ತಿಂದರೆ ನೀವು ತಿಂದ್ರಿ. ಬೆಕ್ಕಿನ ಅವತ್ತಿಂದ ಒಂದಿನ ಹಸು ನೀಗ್ಸಿದ್ರೆ ಪಾಪ ಅದಕ್ಕೊಂದು ಅದೇನು ದನೆತ ಭಾವ ಇಟ್ಟಿದ್ರೆ ನಮಗೇನು ಗೊತ್ತೂ ಆಗೋದಿಲ್ಲ. ಬೆಕ್ಕಿಗೆ ಒಂದು ಹಸಿವು ನೀಗ್ತಾ, ಅದೇ ಬದುಕು. ಇದೇ ನನಗೆ ಪುಸ್ತಕ ಕೊಟ್ಟಿರೋದು. ಓಕೆ, ಸೊ ನನ್ನ ಲೈಫಲ್ಲೇ ಮಾಡಿದ ಬೆಸ್ಟ್ ಇಂಟರ್ವ್ಯೂ ಇದು ಅಂತ ಹೇಳಿದ್ರೆ ಅದು ಯಾವುದು? ಬೆಸ್ಟ್ ಇಂಟರ್ವ್ಯೂ ಅಂತ ನಾನು ಯಾವುದು ಎಲ್ಲ ಅದು ನೆನಪಲ್ಲೇ ಇರುತ್ತೆ, ಅದು ಮರ್ತೇ ಹೋಗಲ್ಲ ಅಂತ ಅನ್ನೋ. ಮೋಸ್ಟ್ಲಿ ಅಂಥದ್ದು ಯಾವುದು, ನನಗೆ ತುಂಬ ಇಂಟರ್ವ್ಯೂಸ್ ಮಾಡಿದ್ದೀನಿ, ಎಲ್ಲ ಸ್ಟಾರ್ಸ್ಗಳದ್ದು ಮಾಡಿದ್ದೀನಿ ಇಂಟರ್ವ್ಯೂಸು, ಆ್ಯಂಡ್ ಸಾಹಿತಿಗಳದ್ದು ಮಾಡಿದ್ದೀನಿ. ಬಟ್ ನನಗೇನೆಂದರೆ, ನಾನು ಇಷ್ಟಪಟ್ಟು ಏನಾದರೂ ಒಂದು ಇಂಟರ್ವ್ಯೂ ಮಾಡಿರ್ತೀನಲ್ವ, ಆವಾಗ ನನಗೆ ಅದು ಖುಷಿ ಅನಿಸುತ್ತೆ. ಹೊರಗಡೆ ಬಂದಾಗ ಅವ್ರು ಹೇಳ್ತಾರೆ, ಒಂದ್ಸರಿ ಅವರಿಲ್ಲ ಕೃಷ್ಣ ನಾಡಿಗಂತ ಸೀನಿಯರ್ ಆರ್ಟಿಸ್ಟು, ಈ ದೇವಿ ಸೀರಿಯಲ್ಗಳೆಲ್ಲ ಮಾಡೋರು, ದೇವಿ ಸೀರಿಯಲ್ ಬರ್ತಿತ್ತಲ್ಲ ಅವಾಗ ಅವ್ರು ಮಾಡೋರು. ಅವರು ನನ್ನ ತುಂಬ ಅರ್ಲಿ ಒಂದು 2019 ನಾನು ರಿಷಬ್ ಶೆಟ್ಟಿ ಸರ್ನೆಲ್ಲ ಇಂಟರ್ವ್ಯೂ ಮಾಡಿದ್ದೆ. ಆವಾಗ ಆ ಕೃಷ್ಣ ನಾಡಿಗ ಅವ್ರನ್ನ ಇಂಟರ್ವ್ಯೂ ಮಾಡಿ ಬಂದಾಗ ಅವ್ರು ಹೇಳಿದರು, ಪ್ರತಿ ಸಾರಿ ಇಂಟರ್ವ್ಯೂ ಹೋದಾಗ ನಾನೇ ಆ್ಯಂಕರ್ಗಳಿಗೆ ಪ್ರಶ್ನೆ ಬರ್ಕೊಡ್ತಿದ್ದೆ ಕಣಮ್ಮ, ಇದೇ ಫಸ್ಟ್ ನೀನೊಬ್ಳೆ ನಾನು ಹಿಂಗೆ ಇಂಟರ್ವ್ಯೂ ಮಾಡಿದ್ದು ಅಂತ ಹೇಳಿದ್ರು ಅವರು. ಆ್ಯಂಡ್ ಈ ಇಂಟರ್ವ್ಯೂಸ್ ಎಲ್ಲ ಆದಮೇಲೆ ನನಗೆ ಹೇಳ್ತಾರೆ ಗೊತ್ತಾ, ನಿಮ್ಮ ಭಾಷೆ ತುಂಬ ಚೆನ್ನಾಗಿದೆ ಅಂತ. ಒಬ್ಬರು ರೈಟ್ರು ಬಂದಿರೋರು ಹೇಳಿದರು, ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳಿ. ನಾನು ಬ್ಯೂಟಿ ಏನಲ್ಲ ಅವ್ರು ಹೇಳಿದ್ರು, ಆ್ಯಕ್ಚುಲಿ ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳಿದರು. ಅಂದರೆ ನೀವು ಏನಾದರೂ ಒಂದನ್ನು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಾಗ ಏನೋ ಒಂದು, ನನಗೆ ತೀರಾ ಸಾಧಕರು ದೊಡ್ಡವ್ರು ಯಾರೋ ಬಂದು ನೀನು ಚೆನ್ನಾಗಿ ಇಂಟರ್ವ್ಯೂ ಮಾಡಿದೆ ಅಂತೆಲ್ಲ ಹೇಳಿದ್ರೆ ನನಗೆ ಅದರಲ್ಲೆಲ್ಲ ಖುಷಿ ಇಲ್ಲ. ಯಾಕಂದರೆ ಒಂದು ನಿಮಗೆ ಹೆಡಾನಿಕ್ ಅಡಾಪ್ಟೇಷನ್ ಅಂತ ಗೊತ್ತಿರಬೇಕಲ್ಲ, ಏನಾದರೂ ಒಂದು ಆಗ್ತಿರುತ್ತೆ, ಅದು ರಿಪಿಟೇಟಿವ್ ಆಗ್ತಿದ್ದಾಗ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಅಯ್ಯೋ ಅದು ನಮಗೆ ಅದೇನೋ ಹೊಸದಾಗಿ ಗತಿಸಿದೆ ಅಂತ ನಂಗೆ ಅನಿಸೋದಿಲ್ಲ. ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಹಿಂಗೆಲ್ಲ ಮಾಡಿದಾದ್ರೂ ಕೂಡ ಜನ ಬಂದು ನನಗೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಿದ್ರಲ್ಲ, ನಾನು ಅದಕ್ಕೆ ಯೂಸ್ಟು ಇಟ್ಟಾಗಿದ್ದೆ. ನಾನು ಯಾವ ಕಾರ್ಯಕ್ರಮ ಮಾಡಿದ್ರು ಜನ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬೆಂಗಳೂರು ಬಂದಾಗ ನನಗೆ ಅವಕಾಶಗಳೇ ಇಲ್ಲ, ನಾನು ಆ್ಯಂಕರೇ ಅಲ್ಲ, ನಾನು ಯಾರು ಕನ್ಸಿಡರೇ ಮಾಡ್ತಾ ಇಲ್ಲ. ಆವಾಗ ಅನಿಸ್ತಾ ಇತ್ತು, ನಾನು ಆವಾಗ ಎಲ್ಲ ಬಂದು ಚೆನ್ನಾಗಿ ಮಾಡ್ತಿದ್ದಾರೆ ಅಂದಾಗ ಖುಷಿ ಇತ್ತು, ನನಗೆ ಧನ್ಯತಾ ಭಾವ ಇತ್ತು. ಆದರೆ ನಾನು ಅದನ್ನು ಸೆಲೆಬ್ರೇಟ್ ಥರ ಮಾಡಲಿಲ್ಲ. ಬೆಂಗಳೂರು ಬಂದಾಗ ನಾನು ಆ್ಯಂಕರ್ ಆಗೋಕ್ಕೆ ಅಲ್ಲಿ ಆಯ್ಕಿಲ್ಲ, ನನಗೆ ಅವಕಾಶಗಳೇ ಇಲ್ಲ ಅಂದ್ರಲ್ಲ, ಆ ಸಮಯದಲ್ಲಿ ಕುಗ್ಗಿರೋದೇನಾದ್ರು? ಅಯ್ಯೋ ಕುಗ್ಗಿ ಮೈಗ್ರೇನ್ ಎಲ್ಲ ಬಂದು ಟೈಫಾಯ್ಡ್ ಎಲ್ಲ ಬಂದಿತ್ತು. ನಮ್ಮ ರಿಲೇಟಿವ್ಸ್ ಎಲ್ಲ ಇವಳು ಕೆಲಸಕ್ಕೆ ಬರೋದಿಲ್ಲ, ಇವಳು ಬುದ್ಧಿನೇ ಇಲ್ಲ, ಪೆದ್ದೆ ಅಂತೆಲ್ಲ ಹೇಳ್ಬಿಟ್ಟಿದ್ರು ನನ್ನನ್ನು. ಮತ್ತೆ ಹೇಗೆ ನಿಮ್ಮ ಛಾಪ? ನಾನು ಆ್ಯಕ್ಚುಲಿ ವಾಪಸ್ ಬಂದಾಗ ನಾನು ಪ್ರಯತ್ನ ಮಾಡ್ತಾನೆ ಇದ್ದೆ. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೆ. ಲಾಸ್ಟ್ ಒಂದು 26,000 ರೂಪಾಯಿ ಸಂಬಳ ಬರ್ತಿತ್ತು ತಿಂಗಳಿಗೆ.
ನನಗೆ ಗೊತ್ತಿತ್ತು ನನಗೆ ಕೆಲಸ ಬಿಟ್ಟರೆ ತಿಂಗಳಿಗೆ ಒಂದು ಪ್ರೋಗ್ರಾಮು ಬರಲ್ಲ ಅಂತ. ಆವಾಗೇನು ಒಂದು 5,000 ರೂಪಾಯಿ ಕೊಡ್ತಿದ್ರು ಒಂದು ಪ್ರೋಗ್ರಾಮ್ಗೆ. 26,000 ರೂಪಾಯಲ್ಲಿ ನಾನು ಮನೆ ರೆಂಟ್ ಕಟ್ಟೋಣ, ಅದು ಮಾಡೋಣ, ಇದು ಮಾಡೋಣ ತುಂಬ ಚೆನ್ನಾಗಿ ನಾನು 26,000 ರೂಪಾಯಿ ದುಡಿಬೇಕಾದ್ರೆ 1,000 ರೂಪಾಯಿದು ಟಾಪ್ ಹಾಕೊಳ್ತಿದ್ದೆ. ಇವಾಗ ನಾನು ಲಕ್ಷ ದುಡಿದ್ರೂ ಕೂಡ 1,000 ರೂಪಾಯಿ ಟಾಪ್ ತೊಗೊಳಕ್ಕೆ ಯೋಚನೆ ಮಾಡ್ತೀನಿ. 1,000 ರೂಪಾಯಿಗೆ ವರ್ತ್ ಇದೆಯಾ ಇದು ಅಂತ ಯೋಚನೆ ಮಾಡ್ತೀನಿ. ಆವಾಗ ನೀವು ಫಿಕ್ಸ್ ಸ್ಯಾಲ್ರಿಯವ್ರನ್ನೆಲ್ಲ ನೋಡಿ ಅವ್ರದ್ದೊಂದು ಕಮಿಟೆಡ್ ಲೈಫ್ ಇರುತ್ತೆ. ನಾವು ದುಡಿತೀವಿ ಗೊತ್ತಾ, ನಾವು ಲಕ್ಷನೂ ದುಡಿತೀವಿ, 1,000 ದುಡಿತೀವಲ್ವ, ನಮಗೆ ಒಂದು ಫಿಕ್ಸ್ಡ್ ಲೈಫ್ ಇರೋದಿಲ್ಲ. ಸೊ ಆಗ ನಾನು ಚೆನ್ನಾಗಿ ದುಡಿಬೇಕಾದ್ರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ನಾನು ತುಂಬ ಓಪನ್ ಆಗಿ ಮಾಡ್ತಿದ್ದೆ. ಏನೋ ಒಂದು ಪ್ಯಾಟರ್ನ್ ಆಫ್ ಇಂಟರ್ವ್ಯೂ ಮಾಡಿದಾಗ ಅಲ್ಲಿ ಇವಾಗ ಗೊತ್ತಲ್ಲ ನೀವು, ನಮ್ಮ ಇಂಡಿಯನ್ ಮೆಂಟೆನೆನ್ಸ್ ಏಡಿಗಳ ಮೇಲೆ ಹೋಗ್ಬೇಕಾದ್ರೆ ಕಾಲು ಎಳೆಯೋ ಥರ ಒಂದು 4 ಜನ ಇದ್ದರು. ಆಮೇಲೆ ಒಂದಿನ ಮೇಲ್ ಬಂತು ನನಗೆ, ನಾನು ಈ ಕೆಲಸ ಬಿಟ್ಬಿಟ್ಟು ಅದು ಒಳ್ಳೆ ಪ್ಲ್ಯಾಟ್ಫಾರ್ಮು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡ್ಬೋದು ಅಂತ ಅಲ್ಲಿ ಸೇರ್ಕೊಂಡಿದ್ದೆ. ಅವ್ರು ನಂಗೆ ಮೆಸೇಜ್ ಕಳಿಸಿದ್ರು, ಡ್ಯೂ ಟು ಫಿಟ್ಮೆಂಟ್ ಇಶ್ಯೂ ನಾವು ನಿಮ್ಮನ್ನು ಕೆಲಸದಿಂದ ತೆಗಿತಿದ್ದೀವಿ ಅಂತ ಬಿಟ್ಟು ಮೆಸೇಜ್ ಮಾಡಿದರು. ನಾನು ಅಂದ್ಕೊಂಡಿದ್ದೆ, ದೇವ್ರೆ ಆ ಕೆಲಸ ಬಿಟ್ಟು ಇಲ್ಲಿಗೆ ಬಂದೆ, ಒಳ್ಳೆ ಕೆಲಸ ಅಂತ ಹೇಳಿಬಿಟ್ಟು ಇವ್ರ ಕೆಲಸದಿಂದ ಅದೇ ಡ್ಯೂ ಟು ಫಿಟ್ಮೆಂಟ್ ಇಶ್ಯೂ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಇವ್ರೇನೋ ಬೇರೆ ಕಾರಣಕ್ಕೆ ತೆಗ್ದಿದಾರಂತ ಗೊತ್ತಾಯಿತು. ನಾನು ಹೆಂಗೆ ಅಂದರೆ, ಏನಾದ್ರು ಒಂದು ದೊಡ್ಡದು ಆಗ್ಬಿಡುತ್ತೆ. ಇವಾಗ ನಾಳೆ ನನಗೆ 1 ಲಕ್ಷ ರೂಪಾಯಿ ದುಡ್ಡು ಬೇಕು, ಇಲ್ಲ ನನಗೆ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಬುಕ್ ಮಾಡಿರ್ತಾರೆ, ನಾಳೆ ನಾನು ಹೋಗಿ ಪ್ರೋಗ್ರಾಮ್ ಮಾಡಬೇಕು. ಈ ಮಾಣಿಕ್ ಶಾ ಪೆರೇಡ್ ಇಂಡಿಪೆಂಡೆನ್ಸ್ ಡೇ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಬಂದಿತ್ತು, ನಾಳೆ ಹೋಗಿ ನಾನು ಪ್ರೋಗ್ರಾಮ್ ಮಾಡಬೇಕು, ರಿಹರ್ಸಲ್ಗೆ ಹೋಗಬೇಕು. ಹಿಂದಿನ ದಿನ ಮೇಡಮ್ ಕ್ಯಾನ್ಸಲ್ ಆಯಿತು ಮೇಡಮ್, ಯಾರೋ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಕಾರ್ಯಕ್ರಮ ತೊಗೊಂಡ್ರು ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಇಲ್ಲ ಮಾಡೋಣ, ಬರುತ್ತೆ, ಹುಟ್ಟಿಸಿದ್ದೇವರು ಹುಲ್ಲದಂತೂ ಮೇಯ್ಸಲ್ಲ ಚೆನ್ನಿ ಅಂತ. ನೀವು ಲೈಫಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಸ್ಗಳನ್ನ ನೋಡಿದ್ದೀರಾ, ಇವಾಗ ಗೊತ್ತಾಯ್ತು, ಡೈಲಿ ನೋಡ್ತಿರ್ತೀನಿ. ಡೈಲಿ ನೋಡ್ತಿರ್ತೀರಾ. ಅಂಡ್ ಡಿಜಿಟಲ್ ಅಲ್ಲೂ ಕೂಡ ಎಷ್ಟೊಂದು ನೆಗೆಟಿವ್ ಕಾಮೆಂಟ್ಸ್ಗಳು ಬರ್ತಾ ಇರುತ್ತೆ. ವ್ಯತ್ಯಾಸ ಏನು ರಿಯಲ್ ಆಗಿ ನೆಗೆಟಿವ್ ಕಾಮೆಂಟ್ಸ್ ಹಾಕೋರ್ಗೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸ್ ಹಾಕೋರ್ಗೂ? ಓಕೆ, ರಿಯಲ್ ಆಗಿ ನೆಗೆಟಿವ್ ಕಾಮೆಂಟ್ಸು ನಾನು ಹೋದಾಗ ತುಂಬ ಜನ ಎದುರುಗಡೆ ತುಂಬ ಚೆನ್ನಾಗಿ ಮಾತಾಡಿರ್ತಾರೆ ಆಯಿತಾ. ಆಮೇಲೆ ಹುಡುಗಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಅವಳು ಹಿಂಗೆ ತಪ್ಪು ಮಾಡಿದ್ಲು, ಹಂಗೆ ತಪ್ಪು ಮಾಡಿದ್ಲು ಅಂತ ಹೇಳ್ತಾರೆ. ಯಾರಿಗೆ ತಾನು ಸದೃಢ ಅಲ್ಲ ಅನ್ನೋಂತಹ ಅಭದ್ರತೆ ಇರುತ್ತಲ್ಲ, ಅವ್ರು ಮಾತ್ರ ಹಂಗೆ ಮಾಡೋಕ್ಕೆ ಸಾಧ್ಯ. ನನಗೇನೋ ಸಿಗೋದಿಲ್ಲ ಅವಕಾಶ ಅಂದಾಗ ನಾನು ನಿನ್ನ ಬಗ್ಗೆ ನೆಗೆಟಿವ್ ಮಾತಾಡಬೇಕಾಗುತ್ತೆ. ನನಗೆ ಇವತ್ತಿಗೂ ಕೂಡ ನನಗಿಂತ ಆಮೇಲೆ ಬಂದವರು ಅಥವಾ ನನ್ನ ಸಮಕಾಲೀನ ಯಾವ್ದಾದ್ರು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದಾಗ, ನಾನು ಇತ್ತೀಚೆಗೆ ಒಂದು ಕನ್ನಡ ಪ್ರಭದ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಸರಿ ವಿಜಯ ಕರ್ನಾಟಕದ್ದು. ಆವಾಗ ಆ್ಯಂಕರ್ ಶಮೀರಾ ಅವ್ರದ್ದು ಏನೋ ಒಂದು ಹಿಂಗೆ ಬಂದಾಗ ನಾನು ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಇತ್ತೀಚಿನ ಕನ್ನಡ ವೀಡಿಯೋಗಳು ವೈರಲ್ ಆಗಿ ಸ್ಟಾರ್ಟ್ ಆದಾಗ ಶಮೀರಾ ಅವ್ರದ್ದೊಂದು ವೀಡಿಯೋ ವೈರಲ್ ಆಯಿತು, ನಂಗೆ ತುಂಬ ಖುಷಿ ಇದೆ, ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ. ಗುಣಕ್ಕೆ ಮತ್ಸರವೇಕೆ ಅನ್ನೋ ಮಾತಿದೆ. ನಿಮ್ಮ ಗುಣ ಚೆನ್ನಾಗಿದೆಯಾ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ನೀವು ಪಾಡ್ಕಾಸ್ಟ್ ಮಾಡ್ತೀರಂತ ನಾನು ಫೋನ್ ಮಾಡಿದಾಗ ನಿಮ್ಗಿಂತ ಜಾಸ್ತಿ ನಾನು ಎಕ್ಸೈಟ್ ಆಗಿ, ಅಯ್ಯೋ ಹಂಗೆ ಮಾಡಿ ಮೇಘನಾ, ಹಿಂಗೆ ಮಾಡಿ, ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಲ್ವಾ. ಗುಣಕ್ಕೆ ಮತ್ಸರ ಇರಬಾರ್ದು. ಸೊ ಹಾಗಾಗಿ ಈ ಎದುರುಗಡೆಯಿಂದ ನೆಗೆಟಿವ್ ಕಾಮೆಂಟ್ ಮಾಡ್ತಾರಲ್ವಾ, ಅವರಲ್ಲಿ ಒಂದು ಅಭದ್ರತೆ ಇರುತ್ತೆ. ಅಯ್ಯೋ ಅಭದ್ರತೆ. ನಾನು ಹೆಂಗೆ ಅಂದರೆ, ಇವಾಗ ನೀವು ಹಿಂಗೆ ಮಾತಾಡ್ಬೇಕಾದ್ರೆ ಏನಾದ್ರು ಸ್ವಲ್ಪ ತಪ್ಪು ಮಾತಾಡಿದ್ರೆ, ಸ್ವಲ್ಪ ಸಣ್ಣವರಾದರೆ ಹೇಳ್ತೀನಿ. ಆ್ಯಕ್ಚುಲಿ ಮೊನ್ನೆ ಯಾರೋ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಶಾಸಕರಾದ ಅಂತ ಬಳಸಿದ್ರು. ಆ್ಯಕ್ಚುಲಿ ಅವ್ರು 2 ಟರ್ಮ್ ಶಾಸಕರಾಗಿದ್ದರು. ಹಿರಿಯ ಶಾಸಕರು ಅಂತ ಬಳಸಬೇಡಿ, ಹಿರಿಯರು ಶಾಸಕರು ಅಂತ ಬಳಸಬೇಕು, ಅವ್ರಿಗೆ ವಯಸ್ಸಾಗಿದೆ. ಆಮೇಲೆ ಮಾಜಿ ನಗರಸಭೆ ಅಂತ ಬಳಸಬೇಡಿ, ನಗರಸಭೆಯ ಮಾಜಿ ಸದಸ್ಯರನ್ನ. ಚಿಕ್ಕ ವಿಚಾರ ನಗರಸಭೆ ಯಾಕೆ ಮಾಜಿ ಆಗುತ್ತೆ ಅಂತ. ಬಟ್ ತುಂಬ ಜನ ಹಂಗೆ ಬಳಸ್ತಾರೆ. ನಾವು ಒಂದೊಂದು ವೇದಿಕೆಯಲ್ಲಿ ಬಳಸಿದ್ದೀವಿ, ಬಳಸಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ನನಗೆ ರೀಸೆಂಟಾಗಿ ಪ್ರತಿಭಾ ನಂದಕುಮಾರ್ ಅವ್ರು ಬಂದು ಹೇಳಿದರು, ಮಾಡಬಹುದು ಅನಿಸುತ್ತೆ, ಅತಿಶಯೋಕ್ತಿ ಅನಿಸುತ್ತೆ ಅಂತ ಹೇಳಬೇಡಿ, ಅತಿಶಯೋಕ್ತಿ ಅಂತ ಹೇಳಿ. ಬಟ್ ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, ಮೇಘನಾ ಒಳ್ಳೆ ಆಡಳಿತಗಾರಳು ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ನಾವು ಹೇಳಿರ್ತೀವಿ. ಆಮೇಲೆ ಮುಂದೆ ನೀವು ಒಳ್ಳೆ ಆಡಳಿತಗಾರ್ತಿ ಆಗದೆ ಇರಬಹುದು ಅಥವಾ ಹಿಂದೆ ಆಗಿರಬಹುದು ಅಲ್ವಾ. ನಾನು ಹಾಗಾಗಿ ಹಿಂಗೆ ಬಳಸಿದಾಗ ಬಂದು ಕರೆಕ್ಷನ್ ಮಾಡ್ತಾರೆ. ಈ ಕರೆಕ್ಷನ್ಸ್ಗಳು ಓಕೆ ಆಯಿತಾ. ಅದೇ ಆ ಹುಡುಗಿ ಬಂದು ಹೇಳಿದ್ಲು ಗೊತ್ತಾ, ನಾನು ಜರ್ನಲಿಸಮ್ ಓದ್ತಾ ಇದ್ದೀನಿ, ನಿಮಗೆ ಸಜೆಷನ್ ಅಂತ. ಆ ಥರದ್ದೆಲ್ಲ ನಾನು ತಲೆಗೆ ಹಾಕ್ಕೊಳ್ಳೋದಿಲ್ಲ, ಹಿಂಗೆ ತೆಗೆದು ಹಿಂಗೆ ಬಿಸಾಕ್ಬಿಡ್ತೀರಿ. ಇನ್ನು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ನಮ್ಮ ವಿಡಿಯೋಗಳಲ್ಲಿ 90% ಆಫ್ ದ ಕಾಮೆಂಟ್ಸ್ ಪಾಸಿಟಿವ್. ನಾವು ಒಂದು ಏಡಿ ರುಬ್ಬೋದೊಂದು ವಿಡಿಯೋ ಮಾಡಿದ್ವಿ ಆಯಿತಾ. ಮಲೆನಾಡಿನ ಬದುಕಲ್ಲಿ ಅದೊಂದು ಅವಿಭಾಜ್ಯ ಅಂಗ. ಮಳೆಗಾಲ ಬಂದ ತಕ್ಷಣ ಹೋಗು, ಹುಲ್ಲೇಡಿ ಹಿಡಿ, ತಗೊಂಬ, ರುಬ್ಬು, ಸೋಸು, ಸಾರು ಮಾಡೋದು ನಮ್ಮ ಅವಿಭಾಜ್ಯ ಅಂಗ. ನೀವು ಹಿಂದೆ ಸತ್ ಪ್ರಾಣಿಗಳನ್ನೆಲ್ಲ ತಿಂತಾ ಇದ್ರು ಅಂತೆಲ್ಲ ನಾವು ಓದಿದ್ದೀವಿ, ಹೌದಲ್ವಾ. ನಮ್ಮ ಆರೋಗ್ಯ ಶೈಲಿ ಅಥವಾ ಆಹಾರ ಶೈಲಿಯಲ್ಲಿ ಅವತ್ತಿನ ದುಡ್ಡಿದ್ದಿದ್ದೇ ಅಷ್ಟು. ನನಗೆ ನೆನಪಿದ್ದಂಗೆ ನಮ್ಮ ಮನೇಲಿ, ನಮ್ಮ ಬಾಲ್ಯದಲ್ಲಿ ಕ್ಯಾರೆಟು, ಬೀನ್ಸ್ ಬಿಡಿ ಬೆಳಿತಾಯಿದ್ರು, ಕ್ಯಾರೆಟು, ಆಮೇಲೆ ಈ ಬೇರೆ ಬೇರೆ ಫ್ಯಾನ್ಸಿ ವೆಜಿಟೇಬಲ್ಸ್ ಇಲ್ಲ, ಯಾವ್ದು ನಾನು ಜಿಯೋಗ್ರಫಿ ಆ ಜಾಗದಲ್ಲಿ ಯಾವ್ದು ಹೆಚ್ಚಾಗಿ ಬೆಳೀತಾರೋ ಅಥವಾ ಹೌದು ಊಟವಾಗಿ ಬಳಸ್ಕೊಂಡು. ನಾ ದೇವರಾಣೆಗಳು ಕ್ಯಾರೆಟ್ ಗಿರೆಟ್ ಎಲ್ಲ ನಮ್ಮ ಬಾಲ್ಯದಲ್ಲಿ ನಾವು ತಿಂದೇ ಇಲ್ಲ. ಕೆಸಿನ್ ಕೊಟ್ಲು,
ಮೀನು ಸಾರು, ಏಡಿ ಸಾರು, ಈ ಏನೋ ಬಚ್ಚಿದ ಪಲ್ಯ ಇಂಥವೇ ತಿಂದಿರೋದು. ನಾವು ಏಡಿ ರುಬ್ಬಿದಾಗ ನೋಡಿ ಜನರ ಮೆಂಟಾಲಿಟಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಏಡಿ ರುಬ್ಬಿದಾಗ ಎಲ್ಲ ಎಸ್ ಬಿ ಆ ಥರದ್ದೆಲ್ಲ ಬಳಸ್ಬಿಟ್ಟು ನಿಮ್ಮನ್ನು ಇದೇ ಥರ ಹಾಕಿ ರುಬ್ಬಬೇಕು ಅಂತ ಹಾಕಿದರು. ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಪ್ರೊಫೈಲ್ ಚೆಕ್ ಮಾಡಿದೆ ಹೋಗಿ. ಚಿಕನ್ ತಿಂತಾ ಇರೋದು, ಮಟನ್ ತಿಂತಾ ಇರೋದೆಲ್ಲ ಇತ್ತು ಅವ್ರದ್ದು ಪ್ರೊಫೈಲಲ್ಲಿ. ಓಕೆನಾ, ಅವರೇನೋ ಪ್ಯೂರ್ ವೆಜಿಟೇರಿಯನ್ ಆಗಿ ಆ ಥರ ಏನಾದ್ರು ಮಾತಾಡಿದರೆ ಹೌದು ಸಾತ್ವಿಕತೆ, ಅವರೇನೋ ವೇಗನ್ಗೆ ಅವರಿಗೆ ಅವಮಾನ ಆಗ್ತಿದೆ ಅಂತ ಹೇಳ್ಬಿಟ್ಟು ಓಕೆ, ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ಭಾವನೆಗಳು. ನನಗೂ ಇವಾಗ ಯಾರೋ ಪ್ರಾಣಿಗಳು ಹೊಡೆದ್ರೆ ಇಷ್ಟ. ನಾನು ಎಲ್ಲ ನಾನು ನಾನ್ ವೆಜಿಟೇರಿಯನ್ ಆದರೂ ಕೂಡ ನಾನು ಪ್ರತಿ ಸರಿ ಹೋದಾಗ ಅನ್ಕೊಡ್ತೀನಿ ದೇವ್ರೆ ಆದರೂ ಹಿಂಗಾಗುತ್ತಲ್ಲ ಅಂತ. ಅದೆಲ್ಲ ಒಂದು ಆಹಾರ ಶೈಲಿ ನಮಗೆ ಬಂದಿರುತ್ತೆ. ಆ ನೆಗೆಟಿವ್ ಕಮೆಂಟು ತೀರಾ ಏನಾದರೂ ಅವ್ರು ಏನಾದ್ರು ಕಮೆಂಟ್ ಮಾಡಿದ ನಾವು ಈ ಥರ ಕೆಲಸ ಮಾಡಿರ್ತೀವ, ನಾವು ಅದನ್ನು ಬಯಸ್ಕೊಳೋದಕ್ಕೆ ನೀವು ಚೀನಾಗಿಂತನೂ ಕಡೆ ನನಗಂತೂ ಒಬ್ರು ಹೆಂಗೆ ಬೈದು ಗೊತ್ತಾ, ಕರ್ಮ ರಿಟರ್ನ್ಸ್, ಇನ್ನೇನು ನಿನ್ನ ಲೈಫ್ ಹೆಂಗಾಗುತ್ತೆ ನೋಡು, ಹಿಂಗೆ ಚೇಂಜ್ ಆಗುತ್ತೆ ಹಂಗೆ ಹಿಂಗಂತೆಲ್ಲ ಕಮೆಂಟ್ ಮಾಡಿರ್ತಾರೆ. ಅದೆಲ್ಲ ನೋಡೋಕೆ ನಾನು ಅಂದ್ಕೊಳ್ತೀನಿ ಜನ ಈ ಥರ ಇದ್ದಾರೆ ಅಂತ. ಆದರೆ ಮೇಘನಾ, ಒಬ್ಬೊಬ್ಬರು ನೀವು ಹೇಳ್ದಂಗೆ ಜಾಗ್ರಫಿಕಲ್ ಬದುಕಿನ ಶೈಲಿ ಏನಿದೆ ಅದೇ ಅವರು ಆಗ ಅವ್ರಿಗೆ ಅಫೋರ್ಡ್ ಮಾಡೋದಕ್ಕೆ ಶಕ್ತಿ ಇರಲಿಲ್ಲ. ಇವತ್ತು ಅಫೋರ್ಡ್ ಮಾಡೋಕ್ಕೆ ಶಕ್ತಿ ಇದೆ, ಆದರೆ ಇವತ್ತು ಆ ಸಂತತಿನೂ ಕಡಿಮೆ ಆಗಿದೆ. ನೀವು ಏಡಿಗಳನ್ನು ರುಬ್ಬಿ ಹಾಳು ಮಾಡ್ತೀರಾ, ಅವ್ಕೆ ಸಂತತಿ ಇಲ್ಲ. ಏಡಿಗಳೇನು ಅದು ಬೆಳೀತಾ 100 ವರ್ಷ 500 ವರ್ಷ ಏನು ಬದುಕೋದಿಲ್ಲ ತಾನೆ. ಅವು ಭೂಮಿ ಒಳಗಿಂದ ಬರುತ್ತೆ. ಯಾವಾಗ ಮಳೆ ಬಂದಾಗ, ಸೀಸನ್ ಬಂದಾಗ, ಕೆಸರೆಲ್ಲ ಪ್ರಾರಂಭವಾದಾಗ, ಗದ್ದೆ ನೆಟ್ಟಾಗ ಅವು ಬರ್ತದೆ. ಅದು ಹೆರಿಟೇಜ್, ಅದು ಮುಂಚಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಹೌದು, ನೆಗೆಟಿವ್ ಈ ಥರದ ಕಮೆಂಟ್ ಬರ್ತಾ ಇರುತ್ತೆ. ಆಮೇಲೆ ಅದೇ ನೀವು ನೈಟಿ ಹಾಕ್ಕೊಂಡು ಹಿಂಗೆ ಮಾಡ್ತೀರಾ, ಬೇರೆದ ಮನೆ ಸುದ್ದಿ ಮಾತಾಡ್ತೀರಾ ಅಂತ. ನಮ್ಮ ಸಂಸ್ಕೃತಿನ ತುಂಬ ಜನ ಇಷ್ಟಪಟ್ಟು ನೋಡ್ತಿರ್ತಾರಲ್ಲ. ನಾನು ಒಂದೊಂದು ನೆಗೆಟಿವ್ ಕಮೆಂಟ್ನ ನನ್ನ ತಲೆನೇ ಕೇಳಿಸ್ಕೊಂಡಿಲ್ಲ. ಪಾಪ ತುಂಬ ಜನ ಯಾರು ಸಿಗ್ದಾಗ ಹೇಳ್ತಾರೆ ನಿಮ್ಗೆ ಆ ವಿಡಿಯೋಗೆ ಎಷ್ಟು ನೆಗೆಟಿವ್. ನಾನು ಸುಶೀಲಕ್ಕ ವಿನೋದಕ್ಕ ಫ್ಯಾನು, ಸಿಕ್ಕಾಪಟ್ಟೆ ವಿಡಿಯೋ ನೋಡ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ಎಲ್ಲೂ ಕೂಡ ಆ ಕಟ್ಸಿಲ್ಲ, ನಿಮ್ಮದು ಹಾಗೆ ಹೋಗ್ತಾ ಇರುತ್ತೆ ವಿಡಿಯೋ, ಒಂದೇ ರೋಲಿಂಗು. ಅದ್ಭುತ ಟ್ಯಾಲೆಂಟ್ ಅದು. ಹೌದು, ನಂಗೆ ತುಂಬ ಜನ ಕೇಳ್ತಾರೆ ಏನು ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ನೀವು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಲ್ಲ. ನಮ್ಮ ಜೀವನದಲ್ಲಿ ಇಷ್ಟು ವಿಡಿಯೋ ಮಾಡಿದೀವಲ್ಲ ನಾವು, ಗೋ ವಿತ್ ದ ಫ್ಲೋ, ಪೆನ್ ಹಿಡಿದು ಬರ್ದೇ ಇಲ್ಲ. ಮತ್ತೆ ರೀಟೇಕ್ಸ್ ಎಲ್ಲ ಯಾವಾಗ ಗೊತ್ತಾ, ಫ್ರೇಮ್ ಆ ಕಡೆ ಈ ಕಡೆ ತಗೊಂಡಿರ್ತೀವಿ, ಅಥವಾ ನಮಗೆ ನಗು ಬರುತ್ತೆ ಕೆಲವೊಂದ್ಸರಿ, ಥೂ ಹಡ್ಬಿ ಗಂಡ್ಸು ಅಂತ ಹಂಗೆ ಅಂದಿರ್ತೀವಲ್ಲ, ಅವಾಗ ನಮಗೆ ನಗು ಬಂದಿರ್ತಲ್ಲ, ಅವಾಗ ಕಟ್ ಮಾಡಿರ್ಬೋದು. ಬಿಟ್ರೆ ಮತ್ತೆಲ್ಲದು ಕೂಡ ಒಂದೇ ಫ್ಲೋ ಅಲ್ಲಿ ನಾವು ತೊಗೊಂಡು ಹೋಗಿರ್ತೀವಿ. ಒಂದು ಸ್ವಲ್ಪ ಹೊತ್ತು ಆ ಕಡೆ ಭಾಷೆ ಥರ ಹಾಂ ಏನಾದ್ರು ಒಂದು ಸನ್ನಿವೇಶ ಕೊಡಿ, ಮಾತಾಡ್ತೀನಿ. ನೆಗೆಟಿವ್ ಕಮೆಂಟ್ಸ್ ತಗೊಂಡದ ಅಲ್ಲ ಕಣ್ರಿ ಮೇಘನ ಕೈಯ, ನಾನು ನಮ್ಮ ವಿನೋದ ಕೈ ಸೇರಿ ಏಡಿ ತಗೊಬಂದು ರುಬ್ಬಿದ್ದಾಯ್ತ. ನಮ್ಮ ಮನೆ ಗಂಡಸಿಗೆ ಏಡಿ ಸಾರು ಅಂದ್ರೆ ಇಷ್ಟನೇ. ಒಂಚೂರು ಅಂತಾರೆ 90 ಗಿಂಟಿ ಹಾಕಿದಾಗ ಹುಳ್ಳುಳ್ಳು ಖಾರಕ್ಕೆ ಇರ್ಬೇಕಂತ ಹೇಳ್ತಾರೆ. ತಗೊಬಂದು ಕಡಿತ ಸಾರು ಮಾಡ್ತಾ ಇದ್ದೀವಿ, ಕಮೆಂಟ್ ಮಾಡಿರಿ ನಿಮ್ಮನ್ನು ರುಬ್ಬಿ ಸಾಯಿಸ್ಬೇಕು, ನಿಮ್ಮನ್ನು ಕಡ್ದು ಸಾಯಿಸ್ಬೇಕು ಅಂತ. ಚಿ ಕೋಳಿ ಮೀನೇನವ್ರು ತಿನ್ನದ್ಲೇನ್ರಿ. ಆಮೇಲೆ ಇನ್ನೊಂದು ಕತೆ ಗೊತ್ತೇನ್ರಿ, ಯಾರು ಹಿಂಗೆಲ್ಲ ನಮಗೆ ಕಮೆಂಟ್ ಮಾಡ್ಯಾರಲ್ಲ ಅವರು ಒಂದಿನಕ್ಕಾದ್ರೂ ಮಾಂಸ ಇಲ್ಲದೆ ಇರೋದೇ ಇಲ್ಲ ಅಂತ ಕಣ್ರಿ. ಇಲ್ಲಿ ಮಾತಾಡೋದು ತಂಪ್ಲೇಟಲ್ಲೇ ಹೆಗ್ಣ ಬಿದ್ದಿರುತ್ತೆ, ಪಕ್ಕದ ತಟ್ಟಲ್ಲಿ ನೊಣ ಬಿದ್ದಿದೆ ಅಂತ ತೋರಿಸ್ತಾರೆ. ಅದೇ ಈ ಇದು ಕಾಯ್ಕಿಣಿ ಅವರು, ಜೋಗಿಯವರೆಲ್ಲ ಬರೆದಾಗ ನಾನು ಓದ್ತಾ ಇರ್ತೀನಿ. ಇವಾಗ ನೀವು ಪುಸ್ತಕದ ಲೋಕ ಎಲ್ಲ ಇದ್ದಿತ್ತಲ್ಲ, ಇವಾಗ ಎಲ್ಲರೂ 15 ಸೆಕೆಂಡ್ ಬಂದ್ಬಿಡ್ತಾರೆ. ನೀವು 15 ಸೆಕೆಂಡಲ್ಲಿ ನೀವೇನು ಹೇಳಿರ್ತೀಯಾ, ನಾನು ಏನು ಬೈಯೋಣ ಇವರಿಗೆ, ನಾನು ಏನು ಬೈಯೋಣ, ಬೈದಾದ್ರೂ ಹೋಗಬೇಕು ಇವಾಗ ನೋಡಿ, ದರ್ಶನ್ ಸರ್ದು ಒಂದು ಇಶ್ಯೂ ಆಯ್ತಲ್ಲ, ರೇಣುಕಾ ಸ್ವಾಮಿ ತೀರ್ಕೊಂಡ್ರಲ್ವ, ರೇಣುಕಾ ಸ್ವಾಮಿಯವ್ರು ತೀರ್ ಹೋದ್ರಲ್ಲ, ಅದಾದಮೇಲೆ ನೆಗೆಟಿವ್ ಕಮೆಂಟ್ ಮಾಡಿದವ್ರು ನಿಂತ್ರ ಎಷ್ಟು ಜನ ಹುಡುಗಿ. ಮೊನ್ನೆ ಯಾವುದೋ ಒಂದು ತುಂಬ ದೊಡ್ಡ ಇದರಲ್ಲೇ ಯಾವುದೋ ಒಂದು ಹುಡುಗಿ ವಿಡಿಯೋ ಶೂಟ್ ಮಾಡಿಬಿಟ್ಟು ಇನ್ಯಾರಿಗೂ ಕಳಿಸಿದ್ದಾರೆ ಅಂತ. ನೀವು ಎಂತೆಂಥ ಇನ್ಸಿಡೆಂಟ್ಸ್ ಆಗಿ ಇವಾಗ ದರ್ಶನ್ ಅವ್ರು ಮಾಡಿದ ಮಹಾಪಾಪ, ಅವ್ರಿಗೆ ಮಾನವೀಯತೆನೇ ಇಲ್ಲ ಅಂತ ಹೇಳಿದ್ರಲ್ವಾ, ಅವರು ತೀರ್ಕೊಂಡವ್ರ ಥರದ್ದು ಎಷ್ಟು ಜನ ಇನ್ನೂ ರಿಪೀಟ್ ಆಗ್ತಾನೇ ಇದೆ ಅಲ್ಲ. ಅದು ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದಕ್ಕಿಂತ ನಾವು ನಮ್ಮ ಕೆಟ್ಟ ಗುಣಗಳನ್ನು ಬಿಟ್ಟೇ ಇಲ್ಲ ಅಲ್ವಾ. ಇನ್ನು ಹೆಂಗೆ ಇಷ್ಟು ನೆಗೆಟಿವ್ ಕಮೆಂಟ್ ಹೆಂಗೆ ಗೊತ್ತಾ, ಕತ್ತೆ ನಾಯಿ ಮಂಗ ಅಲ್ಲ, ಕತ್ತೆ ನಾಯಿ ಮಂಗ ಮೀರಿದ್ದು, ಕತ್ತೆ ನಾಯಿ ಆ ಥರದ್ದು ಮಾಡ್ತಾ ಹೋಗ್ತಾರಲ್ಲ. ನನಗೆ ಆವಾಗ ಅನಿಸುತ್ತೆ, ಓಕೆ ಇವ್ರ ಜೀವನದಲ್ಲಿ ಇಷ್ಟೆಲ್ಲ ಸಮಯ ಇದೆಯಲ್ವಾ, ಅವ್ನು ನೆಗೆಟಿವ್ ಕಮೆಂಟ್ ಮಾಡೋನು ಬಿಡಿ, ಅಲ್ಲೇ ಇರ್ತಾನೆ, ಅವ್ನಿಗೆ ಐಡೆಂಟಿಟಿನೇ ಇಲ್ಲ, ಫೇಸ್ ಜೈ ಶ್ರೀರಾಮ್ ಜೈ ಭೀಮ್ ಅಂತೆಲ್ಲ ಹಾಕ್ಕೊಂಡಿರ್ತಾರಲ್ವ. ಇಲ್ಲಿ ಬಂದ್ಬಿಟ್ಟು ಮಂಗ ಅಂತ ಬೈದಿರ್ತಾರೆ. ನಾನು ತುಂಬ ಕಾಮಿಕಲ್ ಆಗಿ ರಿಪ್ಲೈ ಮಾಡ್ತೀನಿ. ಅಂದರೆ ನನಗೊಬ್ಬ ಕಮೆಂಟ್ ಮಾಡಿದ್ರು, ನನಗೆ ನನ್ನ ತಂಗಿಗೆ, ನೋಡೋಕ್ಕೆ ಎಲೆ ಎತ್ತೋರ ಥರ ಇದ್ದೀರಾ ಅಂತ. ಎಲೆ ಎತ್ತೋರು ಗೊತ್ತಾಯ್ತು. ಅದಕ್ಕೆ ನಾನು ಹೇಳಿದೆ, ನಮ್ಮನೆ ಕಾರ್ಯಕ್ರಮಕ್ಕೆ ಜನ ಬಂದರೆ ನಾನು ಎಲೆ ಎತ್ತೋಳೆ. ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರೂ ಏನಾರು ಎಲೆ ಎತ್ತುತ್ತೀನಿ. ನನಗೇನು ಎಲೆ ಎತ್ತದ್ರಲ್ಲಿ ಏನು ನಾನು ಕೀಳಂತ ನಂಗೆ ಅನ್ಸೋದೇ ಇಲ್ಲ. ತಿಂದಿರೋದು ಎಲೆ ಎತ್ತದ್ರಲ್ಲಿ ಏನು ಕೀಳಿದೆ ಅದರಲ್ಲಿ. ಆಮೇಲೆ ಹೌದು ನಾನು ಆ್ಯಕ್ಚುಲಿ ಹಾಗೆ ಹೇಳಿದ್ದು, ನಾವು ನಮ್ಮನೆ ಎಲೆ ಎತ್ತೀವಿ ಅಂತ ಹೇಳಿ.
ಅದೇ ಈ ನಾವು ಡಿ ಪಿಲೇನೋ ಇಟ್ಕೊಂಡಿರೋದು ಕೆಟ್ಟದಾಗ ಮಾತಾಡೋದು, ನಾವು ಪ್ರೊಫೈಲ್ನೇನೋ ಹಾಕ್ಕೊಂಡಿರೋದು ಕೆಟ್ಟದಾಗ ಮಾತಾಡೋದು, ಇಷ್ಟು. ನನ್ಗೆ ಅನ್ಸೋದೇನು ಗೊತ್ತಾ, ಇಗ್ನೋರ್ ಮಾಡಿಬಿಡ್ಬೇಕು ನೆಗೆಟಿವ್ ಕಾಮೆಂಟ್ಸ್. ಹೌದು. ಅದಕ್ಕೆ ರೆಸ್ಪಾಂಡ್ ಮಾಡಿದಷ್ಟು ಅದಕ್ಕೆ ಅಟೆನ್ಷನ್ ಕೊಟ್ಟಾಗ ಆಗುತ್ತೆ ಹೊರತು ಕಂಪ್ಲೀಟ್ಲಿ ನಾನು ಹಂಗೆ ಯಾರಾದ್ರು ಒಂದು ಕೆಟ್ಟ ಕಾಮೆಂಟ್ ಬಂತು ಅಂದರೆ ಫಸ್ಟ್ ಬ್ಲಾಕ್ ಲಿಸ್ಟಿಗೆ ಹೋಗಿರ್ತಾರೆ ಅವರು. ಅದು ಪ್ರೊಫೈಲ್ ಚೆಕ್ ಕೂಡ ಮಾಡೋದಿಲ್ಲ ನಾನು, ನೀನು ಇಲ್ಲಿರೋಕ್ಕೆ ಲಾಯಕ್ಕಲ್ಲ ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟಿರ್ತೀನಿ. ನಾನು ಮಾಡೋಣ ಅನ್ಕೊಂತೀನಿ, ಎಷ್ಟು ಜನ ಮಾಡೋಣ, ಈ ಕಡೆ ಫೇಸ್ಬುಕ್ ಆ ಕಡೆ ಇನ್ಸ್ಟಾಗ್ರಾಮ್ ನೋಡೇ ನನ್ನ ತಮ್ಮ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಪ್ಲೀಸ್ ಡಿಲೀಟ್ ದಿಸ್ ಅಂತ ಕಳಿಸ್ತಾ ಇರ್ತಾನೆ. ಅದೇ ನನ್ನ ತಂಗಿ ಹೇಳ್ತಿರ್ತೀನಿ, ಏನಾದ್ರು ಬೇಜಾರಾಗಿರ್ತೇವೆ ನೆಗೆಟಿವ್, ನಾವು ಅದನ್ನು ಬೇರೆಯವ್ರಿಗೆ ಹೇಳ್ತೀವಲ್ಲ ಅವಾಗ ಇನ್ನಷ್ಟು ಬೇಜಾರಾಗುತ್ತೆ. ಇವಾಗ ಯಾರೋ ಒಬ್ರಿಗೆ ಏನೋ ಒಂದು ಹುಷಾರಿಲ್ಲ ಅಂದಾಗ ಹುಷಾರಿಲ್ಲ ಅದು 4 ಜನಕ್ಕೆ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬೇಕಾದ್ರೆ ನಮಗೆ ಹುಷಾರಿಲ್ಲ ಆಗ್ಬಿಟ್ಟಿರುತ್ತೆ. ಮ್ಯಾನಿಫೆಸ್ಟೇಷನ್. ಹೌದು, ನಾನು ಅದೇ ಹೇಳ್ತೀನಿ, ಇಫ್ ಯು ಅಟ್ರಾಕ್ಟ್ ಪಾಸಿಟಿವ್ ಥಿಂಗ್ಸ್ ಅದೇ ನಮಗೆ ಬರುತ್ತೆ. ನಾನು ತೀರಾ ಜರ್ನಲಿಂಗ್ ಮಾಡಿ ಬರೆಯೋದು ಆ ಥರದ್ದೆಲ್ಲ ಮಾಡಿಲ್ಲ ಅಂದ್ರೂ ನಾನು ಅನ್ಕೊಳ್ತೀನಿ, ಅದು ಅನ್ಕೊಂಡಿದ್ದು ಆಗುತ್ತೆ ಇನ್ ದ ಪಾಸಿಟಿವ್ ವೇ. ಅದೇ ಹೇಳಿ, ನಾನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿ 200 ಪೇಜ್ ಪುಟದಲ್ಲಿ ಬರೆದಿಟ್ಟೆ, ನಾನೇನು ಅದ್ರ ಕಡೆ ವರ್ಕೇ ಮಾಡಿಲ್ಲ ಅಂದರೆ ಇಲ್ಲ ಆಗೋದೇ ಇಲ್ಲ. ಟ್ರೈ ಮಾಡಬೇಕಲ್ವಾ. ಸೊ ನಾನು ಪಾಸಿಟಿವ್ ಆಗಿ ಏನೋ ಮಾಡಿದೆ, ಇಟ್ ವರ್ಕ್ಸ್ ಅಂತ ನನಗೆ ಅನಿಸುತ್ತೆ. ಸೊ ನೆಗೆಟಿವ್ ಕಮೆಂಟ್ ಮಾಡೋರು ಎಲ್ಲ ಇರಲಿ ಅಂತ. ಸೊ ಇವಾಗ ನೀವು ಹಳ್ಳಿ ಲೈಫ್ನು ನೋಡಿದ್ದೀರಾ, ಸಿಟಿ ಲೈಫ್ನು ನೋಡಿದ್ದೀರಾ. ಸಿಟಿಯಲ್ಲೆಲ್ಲ ಈವೆಂಟ್ಸ್ಗಳು ಹೋಸ್ಟ್ ಮಾಡ್ತಿದ್ದೀರಾ, ಆ್ಯಂಡ್ ಹಳ್ಳಿಯಲ್ಲಿ ಅಡುಗೆ ಮಾಡ್ತೀರಾ ಅದ್ಭುತವಾಗಿ, ಆ್ಯಂಡ್ ಗೊಬ್ಬರ ಹಾಕಕ್ಕೆ ಹೋಗ್ತೀರಾ, ಕಾಫಿ ಬೀಜ ಕೀಳಕ್ಕೆ ಹೋಗ್ತೀರಾ, ಇನ್ನೂ ಏನೇನೋ ರೈತರ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ತೀರಾ. ಸೊ ಇವೆರಡು ಡಿಫ್ರೆನ್ಸ್ ಏನನ್ಸುತ್ತೆ? ಓಕೆ, ನಾವು ಸಣ್ಣಲ್ಲಿದ್ದಾಗ ಈ ಹೊರದು ದರ್ಗ್ ಗುಡಿಸ್ಬೇಕಾದ್ರೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಜೊತೆ ನಾವು ಗುಡ್ಸಕ್ಕೆ ಹೋದಾಗ ಗುಡಿಸಿ ಹೊರಿಸ್ತಾ ಇದ್ವಿ, ಸೌದೆ ಹೊತ್ಕೊಂಬರ್ತಾ ಇದ್ವಿ, ಸಗಣಿ ಸಾರಿಸ್ತಾ ಇದ್ವಿ, ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಬಟ್ ಸಿಟಿಗೆ ಬಂದ ಮೇಲೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡೋ ಸ್ಟಾರ್ಟ್ ಮಾಡಿದ್ರೆ ನನಗೆ ಅಷ್ಟು ಸಮಯ ಇಲ್ಲ ಆ್ಯಕ್ಚುಲಿ ಹೋಗಿ ಮಾಡೋಷ್ಟು. ಬಟ್ ನನ್ನ ತಂಗಿ ತುಂಬ ಜನ ನನ್ನ ವಿಡಿಯೋ ನೋಡುಗರು ನನ್ನನ್ನು, ನೀನೊಬ್ಬ ಆ್ಯಂಕರ್ ಆಗಿಯೂ ನಿನ್ನ ಆ್ಯಂಕರ್ ಹಿರಿಮೆ ಗರಿಮೆನ ಹೋಗಿ ನೀನು ಈ ಥರ ನೈಟಿ ಹಾಕ್ಕೊಂಡು ಮಾಡ್ತೀಯಾ ಅನ್ನೋದನ್ನ ನನಗೆ ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೋ, ನನಗಿಂತ ಹೆಚ್ಚಾಗಿ ಪಾತ್ರಕ್ಕೆ ಜೀವ ತುಂಬಿ ಹಳ್ಳಿಗಳ ಜೀವನನೇ ಜೀವಿಸ್ತಿರೋದು ನನ್ನ ತಂಗಿ ಅಂತ ಹೇಳ್ಬಿಟ್ಟು ಅವಳಿಗಿನ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಕ್ಚುಲಿ ಅವಳೆಲ್ಲ ಕೆಲಸನೂ ಮಾಡ್ತಾಳೆ. ನಾವು ಹೆಣ್ಮಕ್ಳು 3 ಜನ, ನಮ್ಮ ಕಡೆ ಲೇಬರ್ ಸಮಸ್ಯೆ. ಕಾಫಿ ಹಣ್ಣಾದಾಗ ಕಾಫಿ ಹಣ್ಣು ಹೊರದೆ ನನ್ನ ತಂಗಿ ತೋಟದಿಂದ ಮನೆಗೆ ಒಂದೊಂದು 50 kg ತೂಕ ಇರ್ತೈತಾ, ಅರ್ಧಕ್ಕೆ 1 ಕಿಲೋಮೀಟ್ರ್ ನನ್ನ ತಂಗಿನೇ ಹೊತ್ತು ತಂದು ಮನೆಗೆ ಹಾಕ್ತಾಳೆ. ಪೈಪ್ ಜೋಡಿಸ್ತಾಳೆ, ನೀರು ಹೊಡೆಯೋಷ್ಟೊತ್ತಿಗೆ ಹೆಲ್ಪ್ ಮಾಡ್ತಾಳೆ, ಹೊರೆ ಕಟ್ಟಕ್ಕೆ ಹೋಗ್ತಾಳೆ. ನೀವು ಇಂಥ ಕೆಲಸ ಅದೇ ಯು ನೇಮ್ ಇಟ್ ವಿ ಡೂ ಇಟ್ ಅಂತೀವಲ್ಲ, ಹಾಗೆ ಏನೇ ಕೆಲಸ ಕೊಡಿ ಅವಳು ಮಾಡ್ತಾಳೆ. ಹಾಗಾಗಿ ನನಗೆ ಅದೇ ಹೇಳ್ತೀವಲ್ಲ, ರೋಮಲ್ಲಿದ್ದಾಗ ರೋಮನ್ ಥರ ಇರಬೇಕಂತನಾ ಉಲ್ಟಾ ಹೇಳ್ತಿದ್ದೀನಿ, ಸ್ಪೂನರಿಸಮ್. ಸೊ ಎಲ್ಲಿ ಹೋಗಿ ಎಲ್ಲಿರಬೇಕು ಆ ಥರದ್ದೊಂದು ಬಂದಿದೆ. ಆ್ಯಂಡ್ ಊರಿಗೆ ಹೋದರೆ ಅದೇ ಒಲೆ ಕಚ್ಚಿ ಅಡುಗೆ ಮಾಡಬೇಕು, ಅದೇ ಮೀನು ಸಾರು ತಿನ್ನಬೇಕು. ಇಲ್ಲಿ ಬಂದರೆ ಹಾಗೆ ಇರ್ಬೇಕು. ನನಗೇನು ಅದು ಅಂಥ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ. ಆಮೇಲೆ ಖುಷಿ ಇದೆ ಅಲ್ಲ ಮೇಘನಾ, ನಮಗೊಂದು ಊರಿದೆ, ಒಂದು ಹಳ್ಳಿ ಇದೆ, ಒಂದು ಮನೆ ಇದೆ, ಒಂದು ಹಳ್ಳಿ ಲೈಫ್ ಸ್ಟೈಲ್ ಇದೆ. ನಮಗೆ ಬೇಜಾರಾಯಿತು ಅಂದಾಗ ಯಾವುದೋ ರೆಸಾರ್ಟ್ಗೆ ಹೋಗೋಣ, ನೀರನ್ನ ಎಕ್ಸ್ಪ್ಲೋರ್ ಮಾಡೋಣ, ಹೊಸ ಫುಡ್ ತಿನ್ನೋಣ ಅನ್ನೋ ಒಂದು ಹಪ್ಪಿ ಇಲ್ಲ. ಯಾಕಂದರೆ ನನ್ನ ಜೀವನನೇ ನನಗೆಲ್ಲ ಕೊಟ್ಟಿದೆಯಲ್ಲ. ಊರಿಗೆ ಹೋದರೆ ಅಮ್ಮ ಅಕ್ಕಿ ರೊಟ್ಟಿ ಮಾಡಿಕೊಡ್ತಾರೆ, ಇಲ್ಲಿ ಬಂದರೆ ನಾವು ಈ ಥರ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದಲ್ಲ. ಹಾಗಾಗಿ ಐ ಸೆಲೆಬ್ರೇಟ್ ಮೈ ಲೈಫ್. ಸೊ ನೀವು ಈವೆಂಟ್ಸ್ ಹೋಸ್ಟ್ ಮಾಡಿ ಕೂಡ ದುಡಿತಾ ಇದ್ದೀರಾ, ಕಾಂಟೆಂಟ್ ಕ್ರಿಯೇಟ್ ಮಾಡಿ ಕೂಡ ಅದರಲ್ಲೂ ಮಾನಿಟೈಸೇಷನ್ ಆಗ್ತಾ ಇದೆ. ಯಾವುದು ಸ್ಟೇಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ಈವೆಂಟ್ ಹೋಸ್ಟ್ಗಳದ್ದ ಅಥವಾ ಈ ಥರ ಕಾಂಟೆಂಟ್ ಕ್ರಿಯೇಷನ್ದ? ಮೋಸ್ಟ್ಲಿ ಕಾಂಟೆಂಟ್ ಕ್ರಿಯೇಷನಲ್ಲಿ ಹೆಚ್ಚು ಅರ್ನ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ನಾನು ಒಂದೊಂದು ವೀಡಿಯೋ ನಾನೇನು ಆ್ಯಂಕರಿಂಗ್ ಮಾಡಿರ್ತೀನಿ, ನಾನು ಆ್ಯಂಕರಿಂಗ್ ಮಾಡ್ಬೇಕಾದ್ರೆ ಯಾವುದೋ ಕಡೆ ಹೋಗ್ಬಿಟ್ಟು 5-6 hours ಕೆಲಸ ಮಾಡಿ ಅವರು ಅದರಲ್ಲಿ 5,000 ಉಳಿಸ್ಕೊಂಡು ಇನ್ನು 5 ದಿನ ಬಿಟ್ಟು ಹಾಕ್ತೀವಿ ಅಂತ ಹೇಳಿ 5 ತಿಂಗಳಾದರೂ ಹಾಕದೇ ಇರೋದೆಲ್ಲ ಇದೆ. ಆದರೆ ಕಂಟೆಂಟ್ ಕ್ರಿಯೇಷನಲ್ಲಿ ನಾನೇನು ವೀಡಿಯೋಸ್ ಮಾಡಿದ್ದೀನಲ್ಲ, ನಾನು ಇದಕ್ಕಿಂತ ಡಬಲ್ ಚಾರ್ಜ್ ಮಾಡಿದ್ದೀನಿ. ಯಾಕಂದರೆ ಅವ್ರಿಗೆ ನಮ್ಮ ನೇಟಿವಿಟಿ ವಿಡಿಯೋ ಬೇಕಾಗಿರುತ್ತೆ, ನಾನು ಊರಿಗೆ ಹೋಗೇ ಶೂಟ್ ಮಾಡಬೇಕಾಗಿರುತ್ತೆ, ನಾನು ಇಲ್ಲಿ ಕಾರ್ಯಕ್ರಮ ಬಿಟ್ಟು ಹೋಗಿರ್ತೀನಿ. ಅದಕ್ಕೋಸ್ಕರ 1 ನಿಮಿಷ 2 ನಿಮಿಷದಲ್ಲಿ ನಾವು ಆ ವಿಡಿಯೋ ಮುಗಿಸಿರ್ತೀವಿ. ನಾನು 5-6 ಗಂಟೆ ನನ್ನ ಫುಲ್ ಪರಿಶ್ರಮ ಹಾಕಿ ನನ್ನ ಜ್ಞಾನ ಪಾಂಡಿತ್ಯವನ್ನೆಲ್ಲ ಇನ್ವೆಸ್ಟ್ ಮಾಡಿದ್ರು ನನ್ನನ್ನು ರೆಸ್ಪೆಕ್ಟ್ ಮಾಡದೆ ನಡೆಸ್ಕೊಂಡವ್ರು ಇದ್ದಾರೆ. ಬಟ್ ಕಾಂಟೆಂಟ್ ಚೆನ್ನಾಗಿ ದುಡ್ಡು ಕೊಟ್ಟಿದೆ. ಆದರೆ ನಾನೊಬ್ಬ ಆ್ಯಂಕರ್ ಅನ್ನೋದು ಬಹಳ ಖುಷಿ ಇದೆ. ಏನಾದರೂ ಲಾಂಗ್ ಟರ್ಮ್ ನೋಡೋದಿದ್ರೆ ಯಾವುದು ಹತ್ತಿರ ಆಗುತ್ತೆ? ಎರಡೂ ಮಾಡ್ಬೋದು ಅನ್ಸುತ್ತೆ ನನಗೆ. ಇವಾಗ ಎರಡೂ ಆ್ಯಕ್ಚುಲಿ ಇವಾಗ ನನ್ನ ಫೋನ್ ತೆಗೆದು ನೋಡಿದ್ರೆ ಒಂದು 20-30 ವೀಡಿಯೋ ಪ್ರಮೋಷನ್ ಮಾಡೋದಕ್ಕೆ ಬಾಕಿ ಇದೆ. ಅದರಿಂದ ನಾನು ಲಕ್ಷಗಟ್ಟಲೆ ಪ್ರಮೋಷನಲ್ಲಿ ಅರ್ನ್ ಮಾಡ್ಕೊಳ್ಳೋಷ್ಟು ನನಗೆ ಕೆಲಸ ಇದೆ. ಬಟ್ ಮಾಡೋಕ್ಕೆ ಸಮಯ ಆಗ್ತಾ ಇಲ್ಲ. ಯಾಕಂದರೆ ನಾನು ಕೆಲವೊಂದು ಆ್ಯಂಕರಿಂಗ್ ಕೆಲಸಗಳಿಗೆ ಕಮಿಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕೆ ಇವತ್ತು ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಮನೆ ತೊಗೊಂಡ್ರು, ಇದು ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ ಹೇಳಿದ್ರೆ ಅಷ್ಟು ದುಡ್ಡು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಒಳ್ಳೆ ಪ್ಲ್ಯಾಟ್ಫಾರ್ಮು.
ತುಂಬಾ ಖುಷಿ ಆಯ್ತು. ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲಿ ತನಕ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಇದೇ ರೀತಿ ಕಾರ್ಯಕ್ರಮಗಳು ಅವಕಾಶ ಸಿಕ್ಕರೆ ಮಾಡ್ತಾ ಇರೋಣ ಮುಂದೆ. ಖಂಡಿತ ಮಾಡೋಣ, ಒಟ್ಟಿಗೆ ಮಾಡೋಣ, ಒಟ್ಟಿಗೆ ನಿರೂಪಣೆ ಮಾಡೋಣ. ಖಂಡಿತ. ಏನಿತು ಜನುಮದಲ್ಲಿ ಏನಿತು ಜೀವರಿಗೆ ಏನಿತು ನಾವು ಋಣಿಯೋ ಬಾಳು ಎಂಬುದಿದು ತಿಳಿದು ನೋಡಿದರೆ ಋಣದ ರತ್ನ ಗಣಿಯೋ ಅಂತ. ಮೋಸ್ಟ್ಲಿ ಋಣ ಆ್ಯಕ್ಚುಲಿ ಗೊತ್ತಾ ಆತ್ಮೀಯ ವೀಕ್ಷಕರೇ, ನಾನು ಮತ್ತು ನಮ್ಮ ಮೇಘನಾ ರಾಜಶೇಖರ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಇಂಟರ್ವ್ಯೂನ ಒಟ್ಟಿಗೆ ಮಾಡಿದ್ವಿ. ಇವತ್ತು ಮೇಘನಾ ಅವರು ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಮುಂದೆ ನಾನು ಪಾಡ್ಕಾಸ್ಟ್ ಮಾಡಿದ್ರೆ ಮೇಘನಾ ಅವ್ರನ್ನ ಅತಿಥಿಯಾಗಿ ಕರಿತೀರಿ. ನಿಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೊಸ ಕಾಂಟೆಂಟ್ ಎಲ್ಲ ವೈರಲ್ ಆಗ ಸ್ಟಾರ್ಟ್ ಮಾಡಿದಾಗ ತೀರಾ ಗ್ರಾಸ್ ರೂಟ್ದು ಯಾವುದೋ ಒಂದು ಸಣ್ಣ ಸಸ್ಯದ ಬಗ್ಗೆ, ಯಾವುದೋ ಒಂದು ಕೀಟದ ಬಗ್ಗೆ ಎಲ್ಲ ಮಾಡಿ ಮಿಲಿಯನ್ ವ್ಯೂಸ್ ಓಡಿಸ್ಬಿಟ್ಟಿದ್ರು ಇವರು. ಮಿಲಿಯನ್ ವ್ಯೂಸ್ ಅಂದರೆ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ, ಅಪ್ಪ ಒಂದೊಂದು ವ್ಯೂಸ್ ಕೂಡ ಕಡಲೆಕಾಯಿ ಥರ ಬರ್ತಾ ಇರುತ್ತೆ. ಇವಾಗ ಫುಲ್ ರಾಶಿ ಕಡಲೆಕಾಯಿ ಥರ, ನೀವು ಕಡಲೆಕಾಯಿ ಪರಿಷನ್ನೇ ಓನ್ ಮಾಡಿದ ಹಾಗೆ ಅಷ್ಟು ವ್ಯೂಸ್ ಬಂದಿತ್ತು. ಸೊ ಹೋಪ್ಫುಲಿ ಮುಂದೆ ನಿಮಗೂ ಅಂಥದ್ದೇ ದೊಡ್ಡ ಆಪರ್ಚುನಿಟಿ ಸಿಕ್ಕಲಿ, ಕೆಲಸ ಮಾಡೋಣ ಒಟ್ಟಿಗೆ. ಥ್ಯಾಂಕ್ ಯು. ತುಂಬ ಗ್ರೌಂಡೆಡ್ ನೀವು. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಹೌದು, ತುಂಬ ಗ್ರೌಂಡೆಡ್ ಆಗು ಇರಬಾರ್ದು ಆ್ಯಕ್ಚುಲಿ, ಗ್ರೌಂಡ್ಗೆ ತುಳಿದು ಬಿಡ್ತಾರೆ ಅಂತ ಅನ್ಸುತ್ತೆ. ರೀಸೆಂಟಾಗಿ ನನ್ನ ಫ್ರೆಂಡ್ ಸುಹಾನ ಅಂತ ಹೇಳ್ತಾ ಇದ್ರು ಅವರು, ಕೆಲವು ಕಡೆ ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇರ್ಬೇಕು ಕಣ್ರಿ, ಇಲ್ಲಾಂದ್ರೆ ನಮ್ಮನ್ನು ತುಳಿದು ಬಿಡ್ತಾರೆ ಅಂತ. ನನಗೆ ತುಂಬ ಸರಿ ಅದು ಅನುಭವ ಆಗ್ತಾ ಇದೆ. ಯಾಕಂದರೆ ನೀವು ತುಂಬ ಒಳ್ಳೆಯವರು ಅಂತ ಬಿಟ್ಟು ರಾತ್ರಿ 12 ಗಂಟೆ ತನಕ ಪ್ರೋಗ್ರಾಮ್ ಮಾಡಿಸಿ ಒಂದು ಲೋಟ ನೀರು ಕೊಟ್ಟಿರೋದಿಲ್ಲ. ಆವಾಗ ಅನಿಸುತ್ತೆ ತುಂಬ ಒಳ್ಳೊಳಾಗಿರಬಾರ್ದು ಅಂತ. ಬಟ್ ಇದು ಪರ್ಪಸ್ಫುಲಿ ನಾನು ಒಳ್ಳೊಳಾಗದೆ ಇರೋಕ್ಕೆ ಆಗ್ತಾ ಇಲ್ಲ. ಅಂದರೆ ಎಂಥವ್ರ ಮೇಲಾದ್ರು ದ್ವೇಷ ಮಾಡಿ ನೀವು ನೆಕ್ಸ್ಟ್ ಮಿನಿಟಲ್ಲಿ ಪಾಪ ಅಲ್ವಾ ಅಂತ ಅನ್ಸ್ಬಿಡ್ತು. ನನ್ನ ತಂಗಿ ಹೇಳ್ತಾಳೆ ತೀರಾ ಒಳ್ಳೆತನ ಇರಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಓಕೆ. ಸೊ ನಿಮ್ಮ ತಂಗಿಗೂ ಏನಾದರೂ ಆ್ಯಂಕರಿಂಗ್ ಮಾಡಬೇಕು ಅನ್ನೋ ಆಸೆ ಇದೆಯಾ ನಿಮ್ಮ ಜೊತೆ ವಿಡಿಯೋ ಮಾಡೋದ್ರ ಜೊತೆಗೆ? ದೇವ್ರೇ ಮಾಡಲ್ಲ, ಆ್ಯಂಕರಿಂಗ್ ಮಾಡಲ್ಲ. ಬಟ್ ರೀಸೆಂಟಾಗಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಾವು ಒಂದು ಶೋ ಮಾಡಿ ನಮ್ಮನ್ನು ಕರೆಸಿದ್ರು ಆ್ಯಕ್ಚುಲಿ. ನೀವು ಸುಶೀಲಕ್ಕ ವಿನೋದಕ್ಕನ ಒಂದು ಸ್ಟ್ಯಾಂಡಪ್ ಕಾಮಿಡಿ ಅಲ್ಲ ಸಿಟಪ್ ಕಾಮಿಡಿ ಮಾಡಿ ಅಂತ. ಸಿಟಪ್ ಕಾಮಿಡಿ ನನಗೆ ನನ್ನ ತಂಗಿ ನರ್ವಸ್ ಆಗ್ತಾಳಂತ. ನನಗೆ ಸ್ಟೇಜು, ಕ್ಯಾಮ್ರಾ, ಮೈಕ್, ಲೈಟ್ಸ್ ಏನು ಹೊಸತಲ್ಲ. ನನ್ನ ತಂಗಿಗೆ ತುಂಬ ಹೊಸತು. ನಾನು ತುಂಬ ನನಗೇನಂದರೆ ಅವಳು ಹೆಂಗೆ ಮಾಡ್ತಾಳೆ ಅನ್ನೋ ನರ್ವಸ್ನೆಸ್ ಇತ್ತು. ಸ್ಟೇಜಲ್ಲಿ ಶಿ ವಾಸ್ ವೆರಿ ಕಾನ್ಫಿಡೆಂಟ್, ಅವಳು ತುಂಬ ಪುಷ್ ಮಾಡ್ತಾ ಇದ್ದಾಳೆ. ಆಮೇಲೆ ಅಂದ್ಕೊಂಡೆ ಇವಳು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಅನಿಸ್ತು. ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ ಅವಳು. ಬೇಜಾರು ಮಾಡ್ಕೋಬೇಡ, ಆ್ಯಕ್ಚುಲಿ ನ್ಯಾಚುರಲ್ ಆಗಿ ನಿಮ್ಮ ತಂಗಿದ್ ಹೌದು, ಇದನ್ನ ಎಡಿಟ್ ಮಾಡಿ. ಹೌದು, ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ತಂಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಚಿನ್ನ ಕೊಂಬ್ಗಿಮ್ ಬಂದ್ಗಿಂದಾತು. ನಾ ಅದೇ ಹೇಳ್ತಾ ಇರ್ತೀನಿ. ಬಟ್ ಅದೇ ತಂಗಿ ಆ್ಯಂಡ್ ನಮ್ಮ ವಿಡಿಯೋಗಳ ಕ್ಯಾಮ್ರಾ ವಿಮೆನ್ ನಮ್ಮ ಅಕ್ಕ. ಆ್ಯಕ್ಚುಲಿ ಐ ಶುಡ್ ಥ್ಯಾಂಕ್ ಮಿಸ್ಸಸ್ ಸಿಂಚು. ಎಷ್ಟು ಪೇಷನ್ಸ್ ಅಂದರೆ ನನ್ನ ಜೊತೆ ವಿಡಿಯೋ ಮಾಡೋದೆಲ್ಲ ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ನಾನು ತುಂಬ ರೀಟೇಕ್ಸ್ ಅಲ್ಲ, ನಂಗೆ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಹೇಳಿದೆ. ಹಾಂ, ಏಡಿ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ, ಏಡಿ ಅಂತ ಮ್ಯಾಸಿವ್ ನಮಗೆ ಮಾನಿಟೈಸ್ ಆಗೋ ತನಕ ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಮಾನಿಟೈಸ್ ಆಗೋಷ್ಟು ನಮಗೆ ವ್ಯೂಸ್ ತಂದು ಕೊಡ್ತಲ್ಲ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಪಾರ್ಟ್ 4 ಇತ್ತಲ್ಲ, ನಮಗೆ ಯೂಟ್ಯೂಬ್, ಫೇಸ್ಬುಕ್ ಮಾನಿಟೈಸ್ ಆಗಿದೆ ಆ ವಿಡಿಯೋದಿಂದ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮೈಕೆ ಆನ್ ಆಗಿಲ್ಲ, ಅದ್ರಲ್ಲಿ ವಿಡಿಯೋ ಬಂದಿಲ್ಲ. ನಮ್ಮ ಅಕ್ಕ ನನಗಿಂತ 3 ವರ್ಷ ದೊಡ್ಡವಳು, ನನ್ನ ತಂಗಿ 5 ವರ್ಷ ಸಣ್ಣವಳು ನನಗಿಂತ. ನಾನು ಹೆಂಗೆ ಅಂದರೆ ಈ ಥರ ಬರಬೇಕಂದ್ರೆ ಹಿಂಗೆ. ನಾನು ಇವಾಗ ಪ್ರೋಗ್ರಾಮ್ ನಿಮ್ಮ ಪಾಡ್ಕಾಸ್ಟಿಗೆ ಬರಬೇಕು, ಮೊನ್ನೆ 2 ದಿನದಿಂದ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ನಿದ್ರೆ ಇಲ್ಲ. ಕೈ ತುದಿಯಲ್ಲಿ ನೈಲ್ ಪಾಲಿಶ್ ಹೋಗಿತ್ತು, ಆಟೋದಲ್ಲಿ ಬರ್ತಾ ನೈಲ್ ಪಾಲಿಶ್ ಹಚ್ಕೊಬಂದೆ. ನನಗೆ ಈ ಥರದ್ದು ಪರ್ಫೆಕ್ಟಾಗಿ ಆಗಬೇಕು, ನನ್ನ ಕೂದಲು ಹಿಂಗೆ ಇರಬೇಕಂದ್ರೆ ಹಿಂಗೆ ಇರಬೇಕು, ನಾನು ಆ ಥರ ನನಗೆ ಸಮಾಧಾನ ಆಗಬೇಕು. ಅವಳು ಪಾಪ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಒಲೆಗೆ ಹಿಂಗೆ ಹಿಡ್ಕೊಂಡಿರ್ತಾರೆ, ಬೆಂಕಿಗೆ ಇನ್ನೇನು ಕ್ಯಾಮ್ರಾ ಸ್ವಲ್ಪ ಹಿಂಗೆ ಬಿಸಿ ಆಗ್ತಿರುತ್ತೆ ಅನ್ನೋ ಥರ ಇರುತ್ತೆ. ಕೆಲವು ಟೈಮ್ ಕ್ಯಾಮ್ರಾ ಬಿದ್ದೋಗಿರುತ್ತೆ. ಆಮೇಲೆ ನಮ್ಮಮ್ಮ ಅಂತೂ ಪಾಪ, ಅಮ್ಮಂದ್ರಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. ನಾವು 50 kg ಮೂಟೆ ಹೊತ್ಕೊಂಡು ಬರ್ತಿದ್ದೀವಿ, ನಮ್ಮಮ್ಮ ಕ್ಯಾಮ್ರಾ ಹಿಂಗೆ ತಿರ್ಸ್ಬಿಡ್ತು. ನೀವು ಆ ಕ್ಲಿಪ್ ನೋಡಿ ನಗ್ಗಾಡ್ತೀರಾ ಎಷ್ಟು. ಆದರೆ ಆ ಟೈಮಲ್ಲಿ ನನ್ನ ಕೆಲಸ ಅಂತ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ರಾಕ್ಷಸಿ ಥರನೇ, ನನಗೆ ಈ ಥರನೇ ಬರಬೇಕಂತಿದ್ರೆ ಹಾಗೆ ಬರಬೇಕು. ಮೋಸ್ಟ್ಲಿ ಅದೇ ನಮಗೆ ಕೊಟ್ಟಿದೆ. ಮತ್ತು ಫುಲ್ ರೆಕಾರ್ಡ್ ಮಾಡಿರ್ತೀವಿ, ಒಂಥ ಕಾಲು ಹಿಂಗೆ ಎತ್ಕೊಂಡಿರ್ತೀವಿ, ಇಲ್ಲ ಇನ್ನೊಂದೇನೋ ಒಂದು ಪ್ಯಾಂಟ್ ಕಾಣಿಸ್ತಿರುತ್ತೆ. ಯಾಕಂದರೆ ನಾವು ಹಳ್ಳಿ ಸ್ಟೈಲ್ ಬರಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ. ಏನೋ ಸ್ವಲ್ಪ ಹಳ್ಳಿ ಅಲ್ಲದ ಸ್ಟೈಲ್ ಅಂತ ಬಂದಾಗ ಅದನ್ನು ರೀಟೇಕ್ ಮಾಡ್ಬೇಕಂದಾಗ ನನ್ನ ತುಂಬ ಸಹಿಸ್ಕೊಂಡಿರೋದು ನಮ್ಮ ಅಕ್ಕ ಮತ್ತು ನನ್ನ ತಂಗಿ. ಐ ಶುಡ್ ಥ್ಯಾಂಕ್. ಯಾಕಂದರೆ ಇವತ್ತು ಏನೇ ಪಾಪ್ಯುಲಾರಿಟಿ ಬಂದಿದ್ರು, ಸ್ನೇಹ ಸಿಂಚನ ಸಾನಿಕಾಗಿ ಬಂದಿದೆ, ನಮ್ಮಮ್ಮ ಭಾರತಿಗೆ ಬಂದಿದೆ. ಆ್ಯಂಡ್ ಇದರಲ್ಲಿ ನಮ್ಮ ಅಕ್ಕನ ಅತ್ತೆ ಮಾವ ಇದ್ದಾರಲ್ಲ, ಅವ್ರಿಗೆ ಹೇಳಬೇಕು. ಏಡಿ ಹಿಡಿಸಿಡೋದು, ಆಮೇಲೆ ಜೀರಿ ಮೆಣಸು ತಂದಿಡೋದು, ಆಮೇಲೆ ಸೌದೆ ಎಲ್ಲ ರೆಡಿ ಮಾಡಿಕೊಡೋದು, ಆ ಥರದ್ದೆಲ್ಲ ಅವ್ರು ನಮ್ಗೆ ಮಾಡಿಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಈ ವಿಡಿಯೋ ಸಕ್ಸಸ್ ಏನಿದ್ರು ನನ್ನ ತಂಗಿ ನಮ್ಮ ಅಕ್ಕಂಗೆ ಹೋಗಬೇಕು. ನಮ್ಗೆ ತುಂಬ ಜನ ಕಮೆಂಟ್ಸ್ ನೋಡಿ, ಯಾರು ನಮ್ದು ವಿಡಿಯೋ ಶೂಟ್ ಮಾಡಿದಂದರೆ ನಮ್ಮದೆಲ್ಲ ಏನು HD ಹೈ ರೆಸೊಲ್ಯೂಷನ್ದಲ್ಲಿ ಇಲ್ಲದೆ ಇದ್ರು ಕೂಡ, ಬಟ್ ಮಾಡಿರೋದ್ರಲ್ಲಿ ಚೆನ್ನಾಗಿ ಮಾಡಿದ್ವಿ ಅಂತ. ಖುಷಿ ಆಯಿತು.
ತುಂಬ ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಯ್ತು. ಅದ್ಭುತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಎಪಿಸೋಡೇ ಫೇವ್ರೇಟ್. ಚೆನ್ನಾಗಾಗ್ಲಿ, ನಿಮಗೂ ಚೆನ್ನಾಗಾಗ್ಲಿ. ಆ್ಯಂಡ್ ಹುಡುಗಿರು ಈ ಥರದ್ದು ಮಾಡಬೇಕು, ಅವಾಗ ನನಗೆ ತುಂಬ ಖುಷಿ ಆಗುತ್ತೆ. ಯಾರಾದರೂ ಏನಾರು ಮಾಡಿ, ನಾನು ತುಂಬ ಜನಕ್ಕೆ ಪ್ರಮೋಷನ್ಗೆಲ್ಲ ದುಡ್ಡು ತಗೋತೀನಿ. ಹೆಣ್ಮಕ್ಳು ಸೀರೆ ಮಾರೋರಿಗೆಲ್ಲ ರೀಸೆಂಟಾಗಿ ಫ್ರೀ ಅಲ್ಲ, ಬಾಟರ್ ಕೊಲಾಬ್ರೇಷನ್ ಮಾಡ್ಕೊಡ್ತಾ ಇದ್ದೀನಿ. ಪಾಪ ಅವರಿಗೆಲ್ಲ 6-7 ಲಕ್ಷ ವ್ಯೂಸ್ ಆಗಿ ಒಂದು ಫಾಲೋವರ್ಸ್ ಗೇನ್ ಆದಾಗ ಎಷ್ಟು ಗ್ರ್ಯಾಟಿಟ್ಯೂಡಿಂದ ಮೆಸೇಜ್ ಮಾಡ್ತಾರೆ ಗೊತ್ತಾ. ಸೊ ಹಾಗಾಗಿ ಹೆಣ್ಮಕ್ಳು ಏನಾದ್ರು ಮಾಡ್ತಾ ಇದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ, ಮಾಡಬೇಕು ಅನ್ಸುತ್ತೆ. ಯಾಕಂದರೆ ನಿಮ್ಮದು ಯಾವುದೋ ಒಂದು ಹಳ್ಳಿ, ಶಿವಮೊಗ್ಗದಿಂದ ಹಳ್ಳಿಯಿಂದ ಬಂದು ಯಾರೋ ಒಂದು ಆರ್ಜೆ ಆಗಿ ನೀವು ಕಲರ್ಸ್ ಕನ್ನಡದಲ್ಲಿ ಯಾವುದೋ ಒಂದು ಅವಾರ್ಡ್ ಹೋಸ್ಟ್ ಮಾಡೋ ತನಕ ಹೋಗಿದ್ದೀರಾ. ಎಲ್ಲಿಯ ಮೇಘನ ಬಿಡಿ, ನೀವು ಸ್ವಲ್ಪ ನಾಗರಿಕತೆ ನೋಡಿದ್ರಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಟೀಚರ್ ಇದ್ದರು, ಆಯಿತಾ. ಸೊ ಅಂಥವ್ರು ತುಂಬ ಜನ ಇದ್ದಾರೆ, ತೀರಾ ಹಳ್ಳಿಯಿಂದ ಬಂದಿರೋರು. ಅಂಥವ್ರು ಏನಾದ್ರು ಮಾಡಿದ್ರೆ ನಮಗೆ ಖುಷಿ ಅಲ್ಲ. ಹೌದು, ಮತ್ತೆ ಹೇಳ್ತೀನಿ ನಾನು, ಗುಣಕ್ಕೆ ಅದೇ ತರ ಹೌದು ಅತಿಥಿಗಳನ್ನೇ ನಾನು ಹೌದೌದು. ಹುಡ್ಕಾಡ್ತಾ ಇದ್ದೆ. ಹೌದೌದು, ನಾನು ಅದನ್ನ ಗಮನಿಸ್ದೆ. ತೀರಾ ಫಾಲೋವರ್ಸ್ ಇರಲಿ, ಇವ್ರಿಗೆ 1 ಮಿಲಿಯನ್ ಫಾಲೋವರ್ಸ್ ಆಗಲಿ, ನಮ್ಗೆ ಆಮೇಲೆ ಅದನ್ನ ನೀವು ಯೋಚನೆ ಮಾಡಿಲ್ಲ. ಗ್ರಾಸ್ ರೂಟಿಂದ ಯಾರು ಬಂದಿದ್ದಾರೆ, ಯಾರು ಮಣ್ಣಿನ ಕತೆ ಹೇಳ್ತಿದ್ದಾರೆ, ಯಾರನ್ನ ನಾವು ಹೊರಗಡೆ ತೋರಿಸಿದ್ರೆ ಇನ್ನಷ್ಟು ಜನಕ್ಕೆ. ಎಸ್ ದಟ್ಸ್ ಅ ಸಕ್ಸಸ್. ವಿ ಶುಡ್ ಸೆಲೆಬ್ರೇಟ್ ಅವರ್ ಸೆಲ್ಫ್ಸ್. ಥ್ಯಾಂಕ್ಸ್, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ಘನ ಮಾತು ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ಘನಾಗಿತ್ತು, ತುಂಬ ಘನಾಗಿತ್ತು. ಥ್ಯಾಂಕ್ ಯು. ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡ್ತಾ ಇರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಬಂದಿದೆ. ಧನ್ಯವಾದಗಳು, ನೀವು ನನ್ನ ಕರೆದಿದ್ದಕ್ಕೆ. ಹೀಗೆ ಮುಂದುವರಿತಿರ್ಲಿ ನಿಮ್ಮ ಶೋ, ಸಾಕಷ್ಟು ಎಪಿಸೋಡ್ ಆಗಲಿ, 1000 ಎಪಿಸೋಡ್ಸ್ ಆದ್ಮೇಲೆ ಮತ್ತೆ ಕರೀರಿ, ಅವಾಗ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ. ಖಂಡಿತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.